ಭಾಗವತರಿಗೆ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः. नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदार्कृपात्तचिह्नं श्रीनिवासमुनिवर्यमहं प्रपद्ये. श्रीनारायणयोगीन्द्रवरदार्कृपाश्रयं रङ्गेशपादविनुतं श्रीनिवासमुनिं भजे. श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये. विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलगताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे. वन्दे वैकुण्ठसेनान्यं देवं सूत्रवतीशकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं उत्पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तं यति परिवृढो गीता नाम दर्शयदञ्जसा निगमपरिषन्नेदीयांसं निरामयमाशयं जननपदवी यातायातश्रमापहरां धियं जनयतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्. ಪರಮಾತ್ಮನ ವಿಭೂತಿ ಮತ್ತು ಯೋಗವನ್ನ ಅವನ ಕಲ್ಯಾಣ ಗುಣಗಳ ವಿಷಯವನ್ನ ಪರಮಾತ್ಮನು ಭಕ್ತಿಯ ಅಭಿವೃದ್ಧಿಗೂ ಉತ್ಪತ್ತಿಗೂ ಅಭಿವೃದ್ಧಿಗೂ ಉಪದೇಶ ಮಾಡ್ತಿರುವಂತಹ ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಯಾರಿಗೆ ಈ ರೀತಿಯಾದ ಪರಮಾತ್ಮನ ವಿಭೂತಿ ಯೋಗಗಳನ್ನೆಲ್ಲ ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ತತ್ವತಃ ತಿಳಿತಾರೋ ಅವರಿಗೆ ಎಲ್ಲವೂ ಭಕ್ತಿಯೋಗವು ಹೇಗೆ ಅಧಿಕವಾಗುತ್ತೆ ಅನ್ನೋದನ್ನ ಸಾಕ್ಷಾತ್ತಾಗಿ ಅವರಿಗೆ ಅನುಭವವಾಗುತ್ತೆ ಅನ್ನೋದನ್ನ ಏತಾಂ ವಿಭೂತಿಂ ಯೋಗಂಚ ಮಮಯೋ ವೇತ್ತಿ ತತ್ವತಃ ಸೋವಿಕಂಪ್ಯೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಅವಿಕಂಪ್ಯೇನ ಯೋಗೇನ ಅಂತ ಹೇಳಿದಾಗ ಅಪ್ರಕಂಪ್ಯೇನ ಭಕ್ತಿಯೋಗೇನ ಅಂತ ಯೋಗ ಶಬ್ದಕ್ಕೆ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಭಕ್ತಿಯೋಗ ಅನ್ನುವ ಅರ್ಥವನ್ನು ಮಾಡಿದ್ರು. ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಪರಮಾತ್ಮನೇ ಹೇಳ್ತಿರೋದು. ಅದನ್ನ ಇಂತಹ ಒಂದು ಜ್ಞಾನವು ಪರಮಾತ್ಮನ ವಿಭೂತಿ ವಿಷಯಕವಾದದ್ದು, ಕಲ್ಯಾಣ ಗುಣಗಳನ್ನ ವಿಷಯವನ್ನಾಗಿ ಹೊಳ್ಳಂತಹ ಈ ಜ್ಞಾನವು ಭಕ್ತಿಯೋಗವನ್ನ ವರ್ಧಿಸೋದು ಹೇಗೆ ಅನ್ನೋದನ್ನ ನೀನೇ ಸಾಕ್ಷಾತ್ತಾಗಿ ತಿಳಿತೀಯ ಅಂತ ಹೇಳಿ ಪರಮಾತ್ಮನ ವಿಭೂತಿ ಮತ್ತು ಯೋಗಗಳ ಮಹಿಮೆಯನ್ನ ಹೇಳಿ ಆ ವಿಭೂತಿ ಮತ್ತು ಜ್ಞಾನ ವಿಭೂತಿ ಇಂತಹ ಒಂದು ಜ್ಞಾನದ ವಿಪಾಕ ರೂಪ ಅದು ಹೇಗೆ ಭಕ್ತಿಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಆ ವಿಪಾಕವಾದ ರೂಪದಲ್ಲಿ ಭಕ್ತಿ ವೃದ್ಧಿ ಹೇಗಾಗುತ್ತೆ ಅನ್ನೋದನ್ನ ಮುಂದೆ ತಿಳಿಸ್ತಾರೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಾಃ. ಈ ಜ್ಞಾನ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಭಜಂತೆ ಮಾಂ ಭಜಂತೆ, ಭಕ್ತಿ ತಾನಾಗಿಯೇ ಬರುತ್ತೆ ಈ ಜ್ಞಾನದಿಂದ ಅಂತ ಪರಮಾತ್ಮನು ಹೇಳ್ತಾ ಇರೋದು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲದಕ್ಕೂ ನಾನೇ ಉತ್ಪತ್ತಿ ಕಾರಣನು, ಚೇತನಾತ್ಮಕವಾದ ಈ ಪ್ರಪಂಚಕ್ಕೆ. ಸರ್ವ ಶಬ್ದಕ್ಕೆ ಅಸಂಕುಚಿತವಾದ ಜ್ಞಾನ, ಇಲ್ಲಿ ಅರ್ಥ ಸಂಕುಚಿತವಾದ ಅರ್ಥವನ್ನು ಹೇಳಿ
ಚೇತನಾತ್ಮಕವಾದ ವಿಚಿತ್ರ ಚಿದಚಿತ್ ಪ್ರಪಂಚಸ್ಯ ಅತ್ಯಂತ ವೈಚಿತ್ರ್ಯವನ್ನು ಉಳ್ಳಂತಹ ಚೇತನಾತ್ಮಕವಾದ ಈ ಪ್ರಪಂಚದ ಪ್ರಭವ ಅಂದ್ರೆ ಇಲ್ಲಿ ಉತ್ಪತ್ತಿ ಕಾರಣಂ. ಹಿಂದೆ ಒಂದು ಶ್ಲೋಕದಲ್ಲಿ ಪ್ರಭವಕ್ಕೆ ಪ್ರಭಾವ ಅಂತ ಅರ್ಥ ಮಾಡುದು. ಇಲ್ಲಿ ಉತ್ಪತ್ತಿ ಕಾರಣಂ ಸರ್ವಂ ಮತ್ತಃ ಏವ ಪ್ರವರ್ತತೆ ಇತಿ ಇದಂ. ಮತ್ತಃ ಸರ್ವಂ ಪ್ರವರ್ತತೆ. ಇಂತಹ ಒಂದು ಸ್ವಾಭಾವಿಕವಾದ ನಿರಂಕುಶ ಐಶ್ವರ್ಯ, ಯಾರೂ ಅದನ್ನು ತಡೆಯಲು ಸಾಧ್ಯವಿಲ್ಲ, ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ನಿರಂಕುಶಕವಾದ ಸ್ವಾಭಾವಿಕವಾದ ಅವನ ಐಶ್ವರ್ಯ, ಈಶ್ವರ ಪ್ರಯುಕ್ತವಾದ ಅವನ ಜಗತ್ಕಾರಣತ್ವ ಅನ್ನುವುದು ಅಸಾಧಾರಣವಾದ ಧರ್ಮ. ಮತ್ತೆ ಸೌಶೀಲ್ಯ ಸೌಂದರ್ಯ ವಾತ್ಸಲ್ಯಾದಿ ಕಲ್ಯಾಣ ಗುಣಗಳ ಯೋಗಂಚ. ಹಾಗೆಯೇ ಇಂತಹ ಜಗತ್ಕಾರಣನಾದ ಪರಮಾತ್ಮನು ಎಲ್ಲರ ಉತ್ಪತ್ತಿ ಸ್ಥಿತಿ ಲಯಗಳಿಗೆಲ್ಲ ಕಾರಣವಾದವನು, ಸೌಶೀಲ್ಯ ಸೌಂದರ್ಯಾದಿ ಆಶ್ಚರ್ಯಕರವಾದ ಅನಂತವಾದ ಕಲ್ಯಾಣ ಗುಣಗಳನ್ನು ಹೊಂದಿರುವವನು ಅನ್ನೋದನ್ನ ತಿಳಿದರೆ ಬುಧಾಹ ಜ್ಞಾನಿನಃ ಭಾವ ಸಮನ್ವಿತಾಹ ಮಾಂ ಸರ್ವ ಕಲ್ಯಾಣ ಗುಣಾನ್ವಿತಂ ಭಜಂತೆ. ಭಾವ ಅಂತ ಹೇಳಿದ್ರೆ ಮನೋವೃತ್ತಿ ವಿಶೇಷ, ಮನಸ್ಸಿನ ಒಂದು ವ್ಯಾಪಾರ. ಮನಸ್ಸು ವ್ಯಾಪಾರ, ವಿಶೇಷವಾದ ಒಂದು ವ್ಯಾಪಾರ ಮನಸ್ಸಿನದು ಅಂತ ಹೇಳಿದ್ರೆ ಏನು ಅದು ಆ ವಿಶೇಷ ಅದರಲ್ಲಿ ಅಂದ್ರೆ ಮಯಿ ಸ್ಪೃಹಯಾಲವಃ, ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿಯನ್ನು ಉಳ್ಳವರಾಗಿ ಅವನ ಭಜನೆಯನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಭಕ್ತಿಯೋಗವನ್ನು ಮಾಡ್ತಾರೆ. ಇಂತಹ ಒಂದು ಜ್ಞಾನ ಬಂದರೆ ಜ್ಞಾನಿಗಳಾಗಿ ಭಾವ ಸಮನ್ವಿತ, ಭಾವದೊಡನೆ ಕೂಡಿದವರಾಗಿ. ಭಾವ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಅತ್ಯಂತ ಅಧಿಕವಾದ ನಿರತಿಶಯವಾದ ಪ್ರೀತಿಯನ್ನು ಹೊಂದಿದವರಾಗಿ ಅವರು ಪರಮಾತ್ಮನನ್ನ ಎಲ್ಲ ಕಲ್ಯಾಣ ಗುಣಗಳನ್ನು ಹೊಂದಿರುವ ಪರಮಾತ್ಮನನ್ನ ಭಜನೆ ಮಾಡ್ತಾರೆ. ಆ ಜ್ಞಾನವು ಭಕ್ತಿಗೆ ಕಾರಣವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತಹದ್ದು. ಉಕ್ತಾರ್ಥಸ್ಯ ಅನಂತರ ಸಮುದಾಹರಣ ಪ್ರದರ್ಶನ ಮುಖೇನ ಪ್ರಪಂಚನಂ ಕ್ರಿಯತೆ ವಿಭೂತಿ ಜ್ಞಾನೇತಿ. ಉದಾಹರಣದ ಜೊತೆ ಇದನ್ನ ಅನಂತರಂ ಉದಾಹರಣ ಪ್ರದರ್ಶನ ಮುಖೇನ ಏನು ಅರ್ಥ ಹೇಳಿದ್ರು ಹಿಂದೆ ಅದರದ ಒಂದು ಉದಾಹರಣೆಯೊಡನೆ ಅದನ್ನ ಇಲ್ಲಿ ಪ್ರಪಂಚ ಹಿಂದೆ ಹೇಳಿದ ಅರ್ಥದ ಒಂದು ವಿಸ್ತಾರವು ಮಾಡಲ್ಪಡುತ್ತೆ. ವಿಭೂತಿ ಜ್ಞಾನ ವಿಪಾಕ ರೂಪ ಭಕ್ತಿ ವೃದ್ಧಿ. ಮೊದಲು ಹೇಳಿದ್ರು ನನ್ನ ವಿಭೂತಿಯು ಯೋಗವು ಇದರ ಜ್ಞಾನವು ಭಕ್ತಿಯ ಉತ್ಪತ್ತಿ ಮತ್ತೆ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅಂತ. ಹೇಗೆ ಕಾರಣವಾಗುತ್ತೆ ಅಂದ್ರೆ ಅದುವೇ ಭಕ್ತಿಯಾಗಿ ಪರಿಣಾಮ ಹೊಂದುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ತದೇವ ಹಿ ಜ್ಞಾನಂ ಭಕ್ತಿ ರೂಪೇಣ ಪರಿಣಮತೆ ಇತಿ ಅಭಿಪ್ರಾಯೇಣ ವಿಭೂತಿ ಜ್ಞಾನ ವಿಪಾಕ ರೂಪತ್ವೋಕ್ತಿ. ಆ ಜ್ಞಾನವೇ ಭಕ್ತಿಯಾಗಿ ಪರಿಣಾಮ ಹೊಂದುತ್ತೆ. ಇಂತಹ ಒಂದು ಜ್ಞಾನ ಇದ್ದರೆ ಇಂತಹ ಉತ್ಕೃಷ್ಟನಾದ ಪರಮಾತ್ಮನು ನನಗೆ ಶೇಷಿಯಾಗಿದ್ದಾನೆ, ನಮ್ಮ ಸ್ವಾಮಿಯಾಗಿರುವಂತಹವನು, ಸಕಲ ಕಲ್ಯಾಣ ಗುಣಾಕರನಾದವನು, ಜಗತ್ಕಾರಣನಾದವನು, ಎಲ್ಲರ ಒಂದು ಉತ್ಪತ್ತಿ ಸ್ಥಿತಿ ಲಯಗಳಿಗೆಲ್ಲ ಕಾರಣನಾದವರು ಹೀಗಿದ್ದರು. ಎಲ್ಲ ಆಶ್ಚರ್ಯವಾದ ಕಲ್ಯಾಣ ಗುಣಗಳನ್ನು ಉಳ್ಳವನು, ಸೌಂದರ್ಯ ಸೌಶೀಲ್ಯ ವಾತ್ಸಲ್ಯಾದಿ ಕಲ್ಯಾಣ ಗುಣಗಳನ್ನು ಉಳ್ಳವನು ಅಂತ ತಿಳಿದಾಗ ಆ ಜ್ಞಾನವೇ ಭಕ್ತಿಯಾಗಿ ಪರಿಣಾಮ ಹೊಂದುತ್ತೆ ಅನ್ನೋದನ್ನ ಅಸಂಕೋಚಾತ್ ಕಾರ್ಯಭೂತ ಬ್ರಹ್ಮಾದಿ ಸಮಸ್ತ ಗೋಚರ ಸರ್ವಶಬ್ದ. ಕಾರ್ಯದಲ್ಲಿ ಸೇರಿದಂತಹ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸಕಲವೂ ಕೂಡ ಸರ್ವಶಬ್ದದಲ್ಲಿ ಅರ್ಥವನ್ನ ಹೇಳಬೇಕು ಅಂತ ಹೇಳಿದಿ. ಸರ್ವಸ್ಯ ಪ್ರಭವ, ಸರ್ವಶಬ್ದಕ್ಕೆ ಯಾವ ಒಂದು ಸಂಕೋಚವಿಲ್ಲದೆ ಪರಿಪೂರ್ಣವಾದ ಅರ್ಥ. ವಿಚಿತ್ರ ಚಿದಾತ್ಮಕವಾದ ಪರಮಾತ್ಮ ಈ ಪ್ರಪಂಚ. ಪ್ರಭವ ಶಬ್ದಸ್ಯ ಅತ್ರ ಉತ್ಪತ್ತಿ ಕ್ರಿಯಾದಿ ಮಾತ್ರ ಪರವಿಪಾದ ಯುದಾಸಾಯ ಉತ್ಪತ್ತಿ ಕಾರಣಂ ಅಂತ ಹೇಳಿದ್ರು. ಪ್ರಭವ ಅಂತ ಹೇಳಿದ್ರೆ ಉತ್ಪತ್ತಿ ಕ್ರಿಯೆ ಅನ್ನೋದಷ್ಟೇ ಅಲ್ಲ, ಉತ್ಪತ್ತಿಗೆ ಕಾರಣನಾದವನು ನಾನೇ ಅನ್ನೋದನ್ನ ಹೇಳ್ತಾರೆ. ಉತ್ಪತ್ತಿ ಮಾಡುವವನು ಅದಕ್ಕೆ ಕಾರಣನಾದವನು, ಕ್ರಿಯೆಯನ್ನು ಮಾಡುವವನು ಮಾತ್ರ ಅಂತ ಅಷ್ಟೇ ಅರ್ಥವಲ್ಲ. ಅದು ಉತ್ಪತ್ತಿಗೆ ಕಾರಣನಾದವನು ನಾನೇ ಅನ್ನೋದು ಇಲ್ಲಿ ಕಾರಣತ್ವವನ್ನು ಹೇಳಲ್ಪಡುತ್ತೆ. ಪಕ್ಷಮಾಣ ಪ್ರಕಾರೇಣ ಸೃಷ್ಟಿ ಉಪಯುಕ್ತ ಕಲ್ಯಾಣ ಗುಣಯೋಗೋಪಿ ಗರ್ಭಿತ. ಸೃಷ್ಟಿಗೆ ಉಪಯುಕ್ತವಾದಂತಹ ಕಲ್ಯಾಣ ಗುಣಯೋಗವು ಇಲ್ಲದೆ ಹೋದರೆ, ಅವನಿಗೆ ವಾತ್ಸಲ್ಯ ಸೌಶೀಲ್ಯ ಎಲ್ಲ ಇಲ್ಲದೆ ಹೋದರೆ, ಸೃಷ್ಟಿಯಲ್ಲಿ ಅವನು ಕರ್ಮಕ್ಕೆ ಅನುಗುಣವಾಗಿ ಅವರವರಿಗೆ ಇದನ್ನು ಕೊಡುವುದು ನಿಷ್ಪಕ್ಷಪಾತವಾಗಿ ಯಾವ ದೋಷವಿಲ್ಲದೆ ಅವರವರಿಗೆ ಅವರವರ ಫಲವನ್ನು ಕೊಡುವುದು, ಇದೆಲ್ಲ ಮಾಡೋದು ಹೊಂದೋದಿಲ್ಲ ಅವನಿಗೆ. ಮತ್ತೆ ಆಯಾ ಕಾಲಕ್ಕೆ ಸೃಷ್ಟಿ ಮಾಡುವುದು, ದೇಹೇಂದ್ರಿಯಾದಿಗಳನ್ನೆಲ್ಲ ಕೊಡೋದು, ಶಾಸ್ತ್ರವನ್ನು ಉಪದೇಶ ಮಾಡೋದು, ಇದೆಲ್ಲವೂ ಕೂಡ ದಯಾ ಕಾರ್ಯವೇ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಎಲ್ಲ ಕಲ್ಯಾಣ ಗುಣಗಳನ್ನು ಹೊಂದಿರುವುದರಿಂದಲೇ ಆ ಸೃಷ್ಟಿಗೆ ಉಪಯುಕ್ತವಾದ ಕಲ್ಯಾಣ ಗುಣಗಳು ಎಲ್ಲವೂ ಕೂಡ
ಬ್ರಹ್ಮಾದೇರ್ಪಿ ಸ ಪ್ರವೃತ್ತಿ ಸಾಮರ್ಥ್ಯಂ. ಎಲ್ಲ ಬ್ರಹ್ಮ ಮೊದಲಾದವರುಗಳು ಕೂಡ ಅವರವರ ಪ್ರವೃತ್ತಿ ಮಾಡೋದಕ್ಕೆ ವ್ಯಾಪಾರಗಳಿಗೆ ಸಾಮರ್ಥ್ಯವು ಹೇಗೆ ಬಂದಿತ್ತು ಅಂದರೆ ಪರಮಾತ್ಮನ ಅಧೀನವೇ. ಮದಧೀನಂ ಇತಿ ಮತ್ತಃ ಸರ್ವಂ, ಮತ್ತಃ ಸರ್ವಂ ಮತ್ತ ಏವ, ಎಲ್ಲವೂ ನನ್ನ ಅಧೀನದಲ್ಲಿಯೇ ನನ್ನಿಂದಲೇ ಪ್ರವರ್ತಿಸುತ್ತೆ ಅನ್ನುವಂತಹ ಅವನ ಸ್ವಾಭಾವಿಕವಾದ ನಿರಂಕುಶ ಐಶ್ವರ್ಯ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಂಡಾಧಿಪತಿತ್ವ ಅನ್ನೋದು ಇದೆ, ಪರಮಾತ್ಮನಿಂದ ಕೊಡಲ್ಪಟ್ಟಂತಹದ್ದು ಐಶ್ವರ್ಯ. ಆದರೆ ಪರಮಾತ್ಮನಿಗೆ ಸ್ವಾಭಾವಿಕವಾದ ನಿರಂಕುಶ ಐಶ್ವರ್ಯ. ಪೂರ್ವೋಕ್ತ ವಿಭೂತಿಯಾದಿ ಅನುವಾದ ರೂಪದ ದರ್ಶಯತಿ ಇದೀತಂ ಇತ್ಯಾದಿನ. ವಿಭೂತಿ ಮೊದಲಾದವುಗಳ ಅನುವಾದ, ಅವುಗಳ ಮತ್ತೆ ಅದುವೇ ಹೇಳಲ್ಪಟ್ಟಿದೆ ಇಲ್ಲಿ. ಸ್ವಾಭಾವಿಕ ನಿರಂಕುಶ ಶಬ್ದಾಭ್ಯಾಮ್, ಎರಡು ಶಬ್ದಗಳು ಇಲ್ಲಿ. ಒಂದು ಸ್ವಾಭಾವಿಕ ನಿರಂಕುಶ ಐಶ್ವರ್ಯ, ಸ್ವಾಭಾವಿಕವಾದ ಐಶ್ವರ್ಯ, ನಿರಂಕುಶವಾದ ಐಶ್ವರ್ಯ. ಅರ್ವಾಚೀನ ಈಶ್ವರ ವ್ಯವಚ್ಛೇದಾಯ, ನಂತರ ಸೃಷ್ಟಿ ಮಾಡಲ್ಪಡುವಂತಹ ಈಶ್ವರರು ಅಂತ ಪ್ರಪಂಚದಲ್ಲಿ ಪ್ರಸಿದ್ಧರಾಗಿರುವಂತಹ ಯಾರ್ಯಾರಿದ್ದಾರೋ ಅವರೆಲ್ಲ ಅರ್ವಾಚೀನರು. ಇವನು ಪ್ರಾಚೀನನಾದು, ಎಲ್ಲರಿಗಿಂತಲೂ ಮೊದಲು ನಿತ್ಯವಾಗಿ ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಅವನು ಪರಮಾತ್ಮ. ಅದರಿಂದ ಅವನಿಗೆ ಸ್ವಾಭಾವಿಕವಾದದ್ದು, ಮತ್ತವರಿಗೆಲ್ಲ ಇವನಿಂದ ಕೊಡಲ್ಪಟ್ಟದ್ದೇ. ಶ್ರುತಿ ಸಿದ್ಧ ಅಹೇತು ಸಾಧ್ಯತ್ವ ಅನವಧಿಕತ್ವೋಕ್ತಿ. ಆದ್ದರಿಂದ ಇದು ಅವನಿಗೆ ಸ್ವಾಭಾವಿಕವಾದದ್ದು, ಅಂದರೆ ಒಂದು ಕಾರಣದಿಂದ ಉಂಟಾಗುವುದಲ್ಲ. ಅಹೇತು ಸಾಧ್ಯತ್ವ, ಹೇತು ಸಾಧ್ಯವಲ್ಲ, ಕಾರಣದಿಂದ ಉಂಟಾಗುವಂಥದ್ದಲ್ಲ. ಯಾವ ಕಾರಣವೂ ಇಲ್ಲ ಅವನಿಗೆ. ಅವನು ನಾರಾಯಣ ಅಗುರುಹು ಅಂತ ವಿಷ್ಣು ಪುರಾಣದಲ್ಲಿ ಹೇಳ, ನಾರಾಯಣ ಅಗುರುಹು, ಅವನಿಗೊಬ್ಬ ಗುರು ಇಲ್ಲ ಅಂತ ಹೇಳಿ. ಹಾಗೆ ಆ ರೀತಿ ಅವನೇ ಎಲ್ಲಕ್ಕೂ ಕಾರಣ, ಅವನಿಗೆ ಒಂದು ಕಾರಣವಿಲ್ಲ. ಆದ್ದರಿಂದ ಅವನಿಗೆ ಶ್ರುತಿ ಸಿದ್ಧವಾದ ಅಹೇತು ಸಾಧ್ಯತ್ವ ಅನವಧಿಕತ್ವ ಮುಕ್ತಿ, ಇದು ಅನವಧಿಕವಾದದ್ದು, ನಿರಂಕುಶವಾದದ್ದು. ವಕ್ತೃರೂಪಾವತಾರ ಸೌಲಭ್ಯ ಪರ ಅಸ್ಮಚ್ಛಬ್ದಾಭಿಪ್ರೇತಂ ಮಾಂ ಭಜಂತೆ ಇತಿ ಉಚ್ಯಮಾನ ಭಜನಸ್ಯ ಅತ್ಯಂತ ಉಪಯುಕ್ತಂ ಯೋಗ ಶಬ್ದಾರ್ಥಂ ಸೌಶೀಲ್ಯ ಇತ್ಯಾದಿ. ಯೋಗ ಅನ್ನುವ ಶಬ್ದಕ್ಕೆ ಇಲ್ಲಿ ಗುಣಗಳು ಅಂತ ಅರ್ಥ. ಪಿತಾಂ ವಿಭೂತಿಂ ಯೋಗಂಚ ಅಂತ ಹೇಳುವಾಗ ವಿಭೂತಿ ಮತ್ತು ಯೋಗಗಳು ಅಂತ ಹೇಳಿದಾಗ ಯೋಗ ಅಂದರೆ ಗುಣಗಳ ಸಂಬಂಧ. ಪರಮಾತ್ಮನಿಗೆ ಕಲ್ಯಾಣ ಗುಣಗಳು ಇರುವಂತಹದಕ್ಕೆ ಯೋಗ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಆ ಯೋಗ ಶಬ್ದದ ಅರ್ಥವನ್ನ ಸೌಶೀಲ್ಯ, ಸೌಂದರ್ಯ, ಕಾರುಣ್ಯ, ವಾತ್ಸಲ್ಯ ಮೊದಲಾದವುಗಳೆಲ್ಲ ಹೇಳುತ್ತೆ. ಅದರಲ್ಲಿ ವಕ್ತೃರೂಪ ಅವತಾರ ಸೌಲಭ್ಯ ಪರಾತ್, ಸೌಲಭ್ಯ ಪರ, ಅವನ ಪರಮಾತ್ಮನ ಒಂದು ಅವತಾರ ಅನ್ನುವಂತಹ ರೂಪದಲ್ಲಿ ಅವನ ಇರುವಂತಹ ಸೌಲಭ್ಯವು ಅತ್ಯಾಶ್ಚರ್ಯಕರವಾದದ್ದು. ಅದು ಇಲ್ಲಿ ಕೃಷ್ಣಾವತಾರದಲ್ಲಿ ಕೃಷ್ಣನಾಗಿ ಅಲ್ಲಿ ಉಪದೇಶ ಮಾಡ್ತಾ ಇರೋದು ಅರ್ಜುನನಿಗೆ. ಆದ್ದರಿಂದ ತನ್ನ ಅವತಾರ ರೂಪದ ಸೌಲಭ್ಯ, ಅರ್ಜುನನನ್ನ ರಥಿಯಾಗಿ ಕುಳಿಸಿ ತಾನು ಸಾರಥಿಯಾಗಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಪರಮಾತ್ಮ. ಅಂತಹ ಅವನ ಸೌಲಭ್ಯ, ಸೌಶೀಲ್ಯ ಮೊದಲಾದವುಗಳು ಇಲ್ಲಿ ಅಸ್ಮತ್ ಶಬ್ದಾಭಿಪ್ರೇತಂ. ಮಾಂ ಅನ್ನುವುದು ಅಸ್ಮತ್ ಶಬ್ದದ ರೂಪ. ಅದರಲ್ಲಿ ಮಾಂ ಭಜಂತೆ, ನನ್ನನ್ನು, ಅಂದರೆ ಇಂತಹ ಕಲ್ಯಾಣ ಗುಣವುಳ್ಳಂತಹ ನನ್ನನ್ನು ಭಜನೆ ಮಾಡ್ತಾರೆ ಅಂತ ಹೇಳಿ. ಅಂದರೆ ಇದು ಇಂತಹ ಒಂದು ಭಜನೆಗೆ, ಭಕ್ತಿಯೋಗ ಮಾಡುವುದಕ್ಕೆ ಉಪಯುಕ್ತವಾದ ಗುಣಗಳು. ಆ ಯೋಗವೆಲ್ಲ ಅವನಿಗೆ ಇದೆ. ಸೌಶೀಲ್ಯ ವಾತ್ಸಲ್ಯ ದಿವ್ಯಾತ್ಮಗುಣವರ್ಗಸ್ಯ ಪ್ರದರ್ಶನಾರ್ಥಂ. ಆತ್ಮಗುಣಗಳು ಸೌಶೀಲ್ಯ, ವಾತ್ಸಲ್ಯ ಮೊದಲಾದವುಗಳು. ಸೌಂದರ್ಯ ಇದೆಲ್ಲ ದಿವ್ಯಮಂಗಳ ವಿಗ್ರಹದ ವಿಶೇಷಗಳು. ಸೌಂದರ್ಯ ಇತಿ ಆಕರ್ಷಕತಮ ದಿವ್ಯಮಂಗಳ ವಿಗ್ರಹ ಗುಣವರ್ಗಸ್ಯ. ಸೌಶೀಲ್ಯ, ವಾತ್ಸಲ್ಯ ಎಲ್ಲ ಅವನ ಆತ್ಮಗುಣಗಳು, ದಿವ್ಯವಾದ ಅವನ ಆತ್ಮಗುಣಗಳು. ಸೌಂದರ್ಯ ಮೊದಲಾದವುಗಳು ಅವನ ದಿವ್ಯಮಂಗಳ ವಿಗ್ರಹದ ಒಂದು ಗುಣಗಳು. ಎರಡೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಬುಧ ಶಬ್ದೇನ ಬುಧಾಹ ಭಾವ ಸಮನ್ವಿತ ಅಂತ ಹೇಳು. ಬುಧಃ ಅಂದರೆ ಜ್ಞಾನಿಗಳು, ಪ್ರಕೃತ ಜ್ಞಾನ ವಿಶೇಷವಂತಹ. ಪ್ರಾಗುಕ್ತಾಹ ಮಹಾತ್ಮಾನಃ, ಜ್ಞಾನಿನಃ ಮಹಾತ್ಮಾನಃ ಅಂತ ಹೇಳಿದಂತಹ ಜ್ಞಾನಿಗಳಿಗೆ, ಅದೇ ಅವರಲ್ಲೇ ಇಲ್ಲಿ ಬುಧ ಅಂತ ಹೇಳಿ, ಬುಧಾಹ ಭಾವ ಸಮನ್ವಿತಾಹ. ಬುಧ ಶಬ್ದವೂ ಕೂಡ ಇಂತಹ ಒಂದು ಜ್ಞಾನವನ್ನು ಹೊಂದಿರುವಂತಹ ಮಹಾತ್ಮರುಗಳು, ಹಿಂದೆ ಮಹಾತ್ಮರುಗಳು ಅಂತ ಹೇಳಿದಂಗೆ ಇಲ್ಲಿ ಬುಧಾಹ ಅನ್ನುವ ಶಬ್ದವು ಅದೇ ಅರ್ಥದಲ್ಲಿದೆ. ಮತ್ವಾ ಭಾವ ಸಮನ್ವಿತಾಹ ಇತಿ ಅನ್ವಯ. ಈ ರೀತಿ ನನ್ನನ್ನು ತಿಳಿದು ಭಾವ ಸಮನ್ವಿತಾಹ ಮಾಂ ಭಜಂತೆ ಅಂತ ಅರ್ಥ. ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಅವರು ಅನುಸಂಧಾನ ಮಾಡಿಕೊಂಡು ನನ್ನಲ್ಲಿ ಅತ್ಯಂತ ಪ್ರೀತಿ ಅವರಿಗೆ ಉಂಟಾಗುತ್ತೆ. ಈ ಜ್ಞಾನವೇ ಪ್ರೀತಿಯಲ್ಲಿ ಪರಿಣಾಮ ಹೊಂದುತ್ತೆ. ಅದುವೇ ಭಕ್ತಿ.
ಅಂತ ಹೇಳಲ್ಪಡೋದು. ಏವಂ ಜ್ಞಾನಸ್ಯ ಭಕ್ತಿ ಸಾಧನತ್ವೇ ತಾತ್ಪರ್ಯ. ಈ ಜ್ಞಾನವೇ ಭಕ್ತಿಗೆ ಸಾಧನ. ಜ್ಞಾನದಿಂದ ಭಕ್ತಿ ಉಂಟಾಗುತ್ತೆ, ಜ್ಞಾನದಿಂದ ಭಕ್ತಿಗೆ ಸಾಧನ ಅಂತ ಹೇಳಲ್ಪಟ್ಟಿದೆ. ಬೇರೆ ದರ್ಶನಗಳಲ್ಲಿ ಇದಕ್ಕೆ ವಿರುದ್ಧವಾಗಿ ಅದ್ವೈತದಲ್ಲಿ ಭಕ್ತಿಯಿಂದ ಜ್ಞಾನ ಉಂಟಾಗುತ್ತೆ. ಭಕ್ತಿ ಯೋಗವನ್ನು ಮೊದಲು ಮಾಡಿ ಆಮೇಲೆ ನಿರ್ವಿಶೇಷ ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಭಕ್ತಿಯು ಜ್ಞಾನಕ್ಕೆ ಸಾಧನ, ಇಲ್ಲಿ ಜ್ಞಾನವು ಭಕ್ತಿಗೆ ಸಾಧನ. ನಮ್ಮ ಸಿದ್ಧಾಂತದಲ್ಲಿ ಇದು ವಿಶೇಷ. ಇಂತಹ ಜ್ಞಾನದಿಂದ ಅವನಿಗೆ ಪ್ರೀತಿ ಉಂಟಾದ್ರೆ ಅದುವೇ ಭಕ್ತಿ, ಅದುವೇ ಅವನಿಗೆ ಮೋಕ್ಷಕ್ಕೆ ಸಾಧನವಾಗುತ್ತೆ ನೇರವಾಗಿ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿರೋದು. ಆದ್ದರಿಂದ ಭಕ್ತಿಯೋಗ ಕಡೆಯಲ್ಲಿ ಬರುತ್ತೆ, ನೇರವಾಗಿ ಮೋಕ್ಷಕ್ಕೆ ಸಾಧನ. ಜ್ಞಾನಯೋಗ ಕರ್ಮಯೋಗಗಳೆಲ್ಲ ಅದಕ್ಕೆ ಅಂಗಗಳು. ಆ ಜ್ಞಾನದಿಂದಲೇ ಅವನಿಗೆ ಪರಮಾತ್ಮನ ಜ್ಞಾನ, ಇಂತಹ ಜ್ಞಾನದಿಂದ ಅದು ಭಕ್ತಿಯಾಗಿ ಪರಿಣಾಮ ಹೊಂದುತ್ತೆ. ಮಾಮಿತಿ ಅನೇನ ಅತ್ರ ಭಜನ ದಶಾನುಸಂಧೇಯ ಗುಣಗಳ ವಿಶಿಷ್ಟ ಸ್ವರೂಪಂ. ಭಜನ ದಶ ಅಂತ ಹೇಳಿದ್ರೆ ಭಕ್ತಿಯೋಗ ಮಾಡುವಂತಹ ಅವಸ್ಥೆಯಲ್ಲಿ ಅನುಸಂಧಾನ ಮಾಡುವಂತಹ ಗುಣಗಳ, ಅವುಗಳಿಂದ ವಿಶಿಷ್ಟನಾದ ಪರಮಾತ್ಮನ ಸ್ವರೂಪ. ಮಾಂ ಭಜಂತೆ. ಭಕ್ತಿಯೋಗದಲ್ಲಿ ಎಂತಹ ಪರಮಾತ್ಮನನ್ನ ಭಜನೆ ಮಾಡ್ತಾರೆ. 32 ಬ್ರಹ್ಮವಿದ್ಯೆಗಳು ವೇದಾಂತದಲ್ಲಿ ಹೇಳಿರುವಂತಹದ್ದು ಎಲ್ಲವೂ ಕೂಡ ಆಶ್ಚರ್ಯಕರವಾದ ಗುಣಗಳು. ಒಂದೊಂದು ವಿದ್ಯೆಯಲ್ಲಿಯೂ ಪರಮಾತ್ಮನ ಆಶ್ಚರ್ಯವಾದ ಗುಣಗಳೇ ಹೇಳಿರುವಂತಹದ್ದು. ಆ ಗುಣಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನ ಅವರು ಭಕ್ತಿಯೋಗದಲ್ಲಿ ಧ್ಯಾನ ಮಾಡ್ತಾರೆ. ಆ ಗುಣಗಳೆಲ್ಲ ಅದರಿಂದ ವಿಶಿಷ್ಟನಾದ ಪರಮಾತ್ಮ, ಅವನನ್ನು, ಆ ಪರಮಾತ್ಮನು ತನ್ನನ್ನೇ ಮಾಂ ಭಜಂತೆ, ನನ್ನನ್ನು ಈ ರೀತಿಯಾದ ಗುಣಗಳಿಂದ ವಿಶಿಷ್ಟನಾದ ನನ್ನಲ್ಲಿ ಭಕ್ತಿಯನ್ನು ಹೊಂದಿ ನನ್ನಲ್ಲಿ ಭಕ್ತಿಯೋಗವನ್ನು ಮಾಡ್ತಾರೆ ಅಂತ ಹೇಳಿ. ಸಕಲ ಸರ್ವ ಕಲ್ಯಾಣ ಗುಣಾನ್ವಿತಂ ಅನೇಕಾರ್ಥಸ್ಯ ಭಾವಶಬ್ದಸ್ಯ ಪ್ರಕೃತ ಅನುಗುಣಂ ಅರ್ಥಮಾಹ. ಭಾವಶಬ್ದಕ್ಕೆ ಎಷ್ಟೋ ಅರ್ಥಗಳಿದೆ. ಅದರಲ್ಲಿ ಭಾವ ಅಂದ್ರೆ ಇಲ್ಲಿ ಮನೋವೃತ್ತಿ ವಿಶೇಷ ಅಂತ ಅರ್ಥ. ಮನಸ್ಸಿನ ಒಂದು ವ್ಯಾಪಾರ ವಿಶೇಷ ಅದು ಇಲ್ಲಿ ಹೇಳಲ್ಪಟ್ಟಿದೆ. ಭಾವುಕರು ಅಂತ ಹೇಳಿದ್ರೆ ಅತ್ಯಂತ ಅದು ಒಂದು ಮನಸ್ಸಿನ ವೃತ್ತಿ ವಿಶೇಷ. ಭಾವವೇ ಎಲ್ಲದರಲ್ಲಿಯೂ ಪ್ರಧಾನ ಅಂತ ಹೇಳ್ಬಿಟ್ಟು ಭಾಷಿಕಾರರು ಎಲ್ಲ ಹೇಳ್ತಾರೆ. ನಿತ್ಯ ಗ್ರಂಥದಲ್ಲಿಯೂ ಭಗವಂತನ ಆರಾಧನೆ ಮಾಡುವಾಗ ಭಾವವೇ ಪ್ರಧಾನ. ಒಂದೊಂದು ಆಸನದಲ್ಲಿಯೂ ಪರಮಾತ್ಮನ ಅವನಿಗೆ ಆಸನವನ್ನು ಸಮರ್ಪಣೆ ಮಾಡಿ ಎಲ್ಲ ಉಪಚಾರಗಳನ್ನು ಎಲ್ಲ ಸಮರ್ಪಣೆ ಮಾಡುವಾಗ ಆ ಭಾವದಿಂದ ಮಾಡಬೇಕು. ಭಾವವೇ ಪ್ರಧಾನ ಅಲ್ಲಿ. ಒಂದೊಂದು ಕಡೆಯೂ ಭಾಷಿಕಾರರು ನಿತ್ಯ ಗ್ರಂಥದಲ್ಲಿ ಹೇಳ್ತಾರೆ. ಹಾಗೆ ಭಾವವೇ ಪ್ರಧಾನವಾದದ್ದು. ತಮೇವ ವಿಶೇಷಂ ಮೈ ಸ್ಪೃಹಾಯ ಲಭಃ. ಅದುವೇ ಅವನಲ್ಲಿ ಅತ್ಯಂತ ಪ್ರೀತಿಯನ್ನು ಹೊಂದುತ್ತಾರೆ. ಸ್ಪೃಹೆ ಅಂದ್ರೆ ಆಶೆ, ಪ್ರೀತಿ. ಪರಮಾತ್ಮನನ್ನ ಅತ್ಯಂತ ಪ್ರೀತಿಯಿಂದ ಭಜನೆ ಮಾಡ್ತಾರೆ. ಅಂದ್ರೆ ಈ ಜ್ಞಾನವೇ ಭಜನೆ ಭಕ್ತಿಯಲ್ಲಿ ಪರಿಣಾಮ ಹೊಂದುತ್ತೆ, ಭಕ್ತಿ ರೂಪವಾಗಿ ಪರಿಣಾಮ ಹೊಂದುತ್ತೆ. ಭಕ್ತಿಯೂ ಒಂದು ವಿಧವಾದ ಜ್ಞಾನವೇ. ಅದರಿಂದ ಅದು ಒಂದು ವಿಶೇಷವಾದ ಜ್ಞಾನ, ಅದು ಒಂದು ಜ್ಞಾನದ ಅವಸ್ಥೆ. ಅದರಿಂದ ಈ ಜ್ಞಾನ ಭಕ್ತಿ ಪ್ರೀತಿಯನ್ನು ಉಂಟು ಮಾಡುತ್ತೆ. ಪ್ರೀತಿ ಅನ್ನೋದು ಒಂದು ಜ್ಞಾನದ ಪ್ರಕಾರ. ಆ ಪ್ರೀತಿಯಿಂದ ಮಾಡಿದ್ರೇನೆ ಪರಮಾತ್ಮನು ಅವರನ್ನ ಪ್ರೀತಿಸ್ತಾನೆ, ವರ್ಣ ಮಾಡ್ತಾನೆ. ಅಂತಹ ಪ್ರೀತಿ ಉಳ್ಳವಂತಹ ಭಕ್ತರನ್ನೇ ಪರಮಾತ್ಮನು ವರ್ಣ ಮಾಡ್ತಾನೆ ಅಂತ ಹೇಳಿ ಯಮೇವ ಏಷ ವೃಣತೆ ತೇನ ಲಭ್ಯ ಅನ್ನುವ ಶ್ರುತಿಯು ನಮಗೆ ತಿಳಿಸುತ್ತೆ. ಹೇಗೆ ಅಂತ ಹೇಳಿದ್ರೆ ಹೇಗೆ ಈ ರೀತಿ ಅವರು ನನ್ನನ್ನು ಭಜನೆ ಮಾಡ್ತಾರೆ. ಮಾಂ ಭಜಂತೆ ಭಾವ ಸಮನ್ವಿತಾ ಮಾಂ ಭಜಂತೆ. ಉದಾಹ ಭಾವ ಸಮನ್ವಿತಾ ಮಾಂ ಭಜಂತೆ. ಕಲ್ಯಾಣ ಗುಣಗಳನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಅದರಿಂದ ಅವನಿಗೆ ಅತ್ಯಂತ ಅಧಿಕವಾದ ಪ್ರೀತಿಯನ್ನು ಹೊಂದಿ ನನ್ನನ್ನು ಧ್ಯಾನ ಮಾಡ್ತಾರೆ, ಭಕ್ತಿಯೋಗ ಮಾಡ್ತಾರೆ ನನ್ನಲ್ಲಿ. ಅಂದ್ರೆ ಹೇಗೆ ಮಾಡ್ತಾರೆ ಹೇಳ್ತಾರೆ ಇಲ್ಲಿ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಹ ಪರಸ್ಪರಂ ಕಥೆಯಂತ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇಲ್ಲಿ ಇಂತಹ ಭಕ್ತಿ ಹೇಗೆ ಅವರು ಪರಸ್ಪರವಾಗಿ ಸಂತೋಷ ಪಡ್ತಾರೆ. ಪರಮಾತ್ಮನ ಗುಣಗಳನ್ನೆಲ್ಲ, ಅವನ ಆಶ್ಚರ್ಯ ಚೇಷ್ಟಿತಗಳನ್ನೆಲ್ಲ ಅವರು ಒಬ್ಬರು ಹೇಳುವುದು, ಇನ್ನೊಬ್ರು ಕೇಳುವುದು, ತಾವೇ ಇನ್ನೊಂದು ಸಮಯದಲ್ಲಿ ಹೇಳುವುದು, ಇನ್ನೊಬ್ಬರಿಂದ ಕೇಳುವುದು. ಈ ರೀತಿಯಾಗಿ ಪರಸ್ಪರ ಇಬ್ಬರು ಕೂಡ ಬೋಧೆಯಂತಹ ಪರಸ್ಪರಂ. ಒಬ್ಬರು ಹೇಳ್ತಾರೆ, ಒಬ್ಬರು ಕೇಳ್ತಾರೆ. ಹಾಗೆ ಕೆಲವರು ಬೋಧೆಯಂತಹ, ಕೆಲವರು ಕಥೆಯಂತಹ. ಈ ರೀತಿಯಲ್ಲಿ ತುಷ್ಯಂತಿ, ಕೆಲವರು ರಮಂತಿ. ಎರಡು ಕೂಡ ಅದರಲ್ಲಿ ವ್ಯತ್ಯಾಸ ಸ್ವಲ್ಪ. ಅವರಿಗೆ ಒಂದು ರೀತಿಯಾದ ಆನಂದ, ಇವರಿಗೆ ಒಂದು ರೀತಿಯಾದ ಆನಂದ. ಒಬ್ಬ ನಟನು ಒಂದು ವೇಷ ಹಾಕೊಂಡು ನಟನೆ ಮಾಡುವಾಗ ಅವನಿಗೆ ಒಂದು ರೀತಿಯಾದ ಆನಂದ ಉಂಟಾಗುತ್ತೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಟನೆ ಮಾಡುವಾಗ ಕೂತ್ಕೊಂಡು ಪ್ರೇಕ್ಷಕನಾಗಿ ನೋಡುವಾಗ ಇನ್ನೊಂದು ರೀತಿಯಾದ ಆನಂದ.
ಈ ರೀತಿಯಲ್ಲಿ ಒಬ್ಬೊಬ್ಬರು ಕೂಡ ಕೇಳುವುದು ಒಂದು ರೀತಿಯಾದ ಆನಂದ, ಹೇಳುವುದು ಒಂದು ರೀತಿಯಾದ ಆನಂದ. ಭಗವಂತನ ದಿವ್ಯವಾದ ಗುಣಗಳನ್ನ ಅನುಸಂಧಾನ ಮಾಡುವಾಗ ಎಲ್ಲರಿಗೂ ಕೂಡ ವಿಧ ವಿಧವಾದ ಸಂತೋಷ ಆನಂದಗಳು ಉಂಟಾಗುತ್ತೆ. ಈ ರೀತಿಯಾಗಿ ಭಕ್ತರುಗಳು ನನ್ನನ್ನು ಅನುಭವಿಸ್ತಾರೆ, ನನ್ನಲ್ಲಿ ಈ ರೀತಿ ಭಜನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಮಚ್ಚಿತ್ತಾಹ ಮಯಿ ನಿವಿಷ್ಟ ಮನಸ್ಸಃ. ಚಿತ್ತ ಅಂದ್ರೆ ಮನಸ್ಸು, ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟವರಾಗಿ ಮದ್ಗತ ಪ್ರಾಣ ಮದ್ಗತ ಜೀವಿತ. ಪರಮಾತ್ಮನೇ ಅವರಿಗೆ ಪ್ರಾಣ, ಅವನು ಇಲ್ಲೇ ಹೋದರೆ ಇವರಿಗೆ ಪ್ರಾಣವೇ ನಿಲ್ಲೋದಿಲ್ಲ. ಆ ರೀತಿ ಮದ್ಗತ ಪ್ರಾಣ ಮಯಾ ವಿನ ಆತ್ಮಧಾರಣಂ ಅಲಮಾನಾಹ ಇತ್ಯರ್ಥ. ಅವನಿಲ್ಲದೆ ಹೋದರೆ, ಅವನ ಧ್ಯಾನವಿಲ್ಲದೆ ಹೋದರೆ ಇವರಿಗೆ ಬದುಕುವುದೇ ಸಾಧ್ಯವಿಲ್ಲ. ಅಂತಹ ಅವಸ್ಥೆ. ಸ್ವೈಹಿ ಅನುಭೂತಾನ್ ಮದೀಯಾನ್ ಗುಣಾನ್. ಅವರವರಿಗೆ ವಿಧ ವಿಧವಾಗಿ ಅನುಭವಿಸ್ತಾರೆ. ಪರಮಾತ್ಮನ ಗುಣಗಳನ್ನ ವಿಧ ವಿಧವಾಗಿ ಅವರವರು ಅನುಭವಿಸ್ತಾರೆ. ಅದನ್ನ ಪರಸ್ಪರಂ ಬೋಧೆಯಂತಹ, ಒಬ್ಬೊಬ್ಬರಿಗೆ ಒಂದೊಂದು ಗುಣ, ಒಂದೊಂದು ರೀತಿಯಲ್ಲಿ, ಒಂದೇ ಗುಣವು ವಿಧ ವಿಧವಾದ ರೀತಿಯಲ್ಲಿ ಅನುಭವಿಸ್ತಾರೆ. ಪರಸ್ಪರ ಒಬ್ಬರಿಗೊಬ್ಬರು ಅದನ್ನ ಹೇಳಿಕೊಂಡು ಈ ರೀತಿಯಾದ ಗುಣವನ್ನ ಅನುಭವಿಸ್ತೆ, ಇಂಥ ರೀತಿಯ ಈ ಗುಣವನ್ನು ಹೀಗೆ ಅನುಭವಿಸ್ತೆ, ಒಬ್ಬೊಬ್ಬರು ಹೀಗೆ ಹೇಳಿಕೊಂಡು ಪರಸ್ಪರವಾಗಿ ಅದೇ ರೀತಿಯಲ್ಲಿ ಮದೀಯಾನಿ ದಿವ್ಯಾನಿ ರಮಣೀಯಾನಿ ಕರ್ಮಾಣಿ. ದಿವ್ಯವಾದ ರಮಣೀಯವಾದ ಅವನ ಕರ್ಮಗಳನ್ನೆಲ್ಲ, ಆಶ್ಚರ್ಯ ಚೇಷ್ಟಿತಗಳು, ಅವುಗಳನ್ನು ಕೂಡ ಕಥೆಯಂತಹ ತುಷ್ಯಂತಿ ಚ ರಮಂತಿ ಚ. ಸಂತೋಷ ಎರಡೂ ಒಂದು ವಿಧವಾದ ಸಂತೋಷವೇ, ಅದರಲ್ಲಿ ವ್ಯತ್ಯಾಸವಿದೆ. ಹೇಳುವುದರಲ್ಲಿ ಬರುವ ಸಂತೋಷ ಬೇರೆ, ಕೇಳುವುದರಲ್ಲಿ ಬರುವ ಸಂತೋಷವೇ ಬೇರೆ. ಇದೆಲ್ಲ ತುಷ್ಯಂತಿ ರಮಂತಿ ಎನ್ನುವ ಶಬ್ದಗಳಿಂದ ವಕ್ತಾರ ವಚನೇನ ಅನನ್ಯ ಪ್ರಯೋಜನೇನ ತುಷ್ಯಂತಿ. ಬೇರೆ ಯಾವ ಪ್ರಯೋಜನವೇ ಇಲ್ಲ, ಹೇಳುವುದೇ ಒಂದು ಪ್ರಯೋಜನ. ಪರಮಾತ್ಮನ ವಿಷಯವನ್ನು ಹೇಳುವುದೇ ಅವರಿಗೆ ಪ್ರಯೋಜನ. ಅದರಿಂದ ಅವರಿಗೆ ಒಂದು ವಿಧವಾದ ಸಂತೋಷ. ಶ್ರೋತಾರ್ಶ ಶ್ರವಣೇನ ಅನವಧಿಕಾತಿಶಯ ಪ್ರಿಯೇಣ ರಮಂತೆ. ಅವರು ರಮಿಸ್ತಾರೆ, ಬಹಳ ಆಶ್ಚರ್ಯವಾಗಿ ಸಂತೋಷ ಪಡ್ತಾರೆ. ಶ್ರವಣವನ್ನು ಕೇಳುವುದರಿಂದ ಅನವಧಿಕಾಶಯವಾದ ಪ್ರೀತಿ ಅವರಿಗೆ ಬಹಳ ಪ್ರಿಯವಾಗಿರುತ್ತೆ. ಪರಮಾತ್ಮನ ಅವನ ಆಶ್ಚರ್ಯ ಚೇಷ್ಟೆಗಳನ್ನು ಕೇಳೋದಕ್ಕೆ ಬಹಳ ಅವರಿಗೆ ಪ್ರೀತಿ ಉಂಟಾಗುತ್ತೆ. ಅದರಿಂದ ಬಹಳ ಸಂತೋಷ ಪಡ್ತಾರೆ. ಮನಸ್ಸು ಹಾಗೆಯೇ ಸಂತೋಷವಾಗಿರುತ್ತೆ ಮನಸ್ಸು. ಅಂತಹ ಭಕ್ತರು ಈ ರೀತಿಯಲ್ಲಿ ಭಜನೆ ಮಾಡ್ತಾರೆ. ಇದೆಲ್ಲ ಮೂಲ ಕಾರಣ ಜ್ಞಾನ, ವಿಭೂತಿ ಮತ್ತು ಯೋಗದ ಒಂದು ಜ್ಞಾನ ತತ್ವತಃ ತಿಳಿದುಕೊಂಡು ಬಿಟ್ರೆ ಆಗ ಅವರಿಗೆ ಆ ಜ್ಞಾನವೇ ಭಕ್ತಿಯಾಗಿ ಪರಿಣಮಿಸಿ ಪರಮಾತ್ಮನ ಗುಣಗಳನ್ನೇ ಅನುಸಂಧಾನ ಮಾಡ್ತಾರೆ, ಅದನ್ನೇ ಕೇಳ್ತಾರೆ, ಅವನ ಆಶ್ಚರ್ಯಗಳನ್ನು ಕೇಳ್ತಾ ಇರ್ತಾರೆ. ಈ ರೀತಿಯೇ ಪರಮಾತ್ಮನ ಧ್ಯಾನವೇ ಅದಿಲ್ಲದೆ ಹೋದರೆ ಅವರು ಬದುಕೋದಕ್ಕೆ ಸಾಧ್ಯವಿಲ್ಲ. ಈ ರೀತಿ ನಿರಂತರವಾಗಿ ಪರಮಾತ್ಮನಲ್ಲಿಯೇ ಪ್ರವಣರಾಗಿರ್ತಾರೆ ಅನ್ನೋದು ಭಜನೆ ಅನ್ನೋದು ಏನು ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಭಾವ ಸಮನ್ವಿತತ್ವ ಪ್ರಪಂಚನ ಏವ ಅನಂತರಂ ಕ್ರಿಯತೆ. ಭಾವ ಸಮನ್ವಿತಾ, ಅದನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಭಾವ ಸಮನ್ವಿತಾ? ಕಲ್ಯಾಣ ಗುಣಗಳನ್ನ ಅನುಸಂಧಾನ ಮಾಡೋದು ಅಂತ ಅರ್ಥ. ಭಾವ ಸಮನ್ವಿತಾ ಮದ್ಭಾವಂ, ಅವನ ಭಾವ ಅಂದ್ರೆ ಅವರ ಕಲ್ಯಾಣ ಗುಣಗಳು, ಆಶ್ಚರ್ಯ ಚೇಷ್ಟಿತಗಳು. ಅದನ್ನ ಇಲ್ಲಿ ಕಥಂ ಅನ್ನೋದನ್ನ ವಿವರಿಸ್ತಾರೆ. ಹೇಗೆ? ಭಕ್ತಿ ಪರಿಪಾಕ ಕ್ರಮ ವಿಶೇಷ ಸಿದ್ಧಾಕಾರ ಪ್ರದರ್ಶನ. ಆ ಭಕ್ತಿಯ ಪರಿಪಾಕದಿಂದ ಉಂಟಾಗುವಂತಹ ಆಕಾರಗಳು ಕ್ರಮವಾಗಿ ಮೊದಲು ಮಚ್ಚಿತ್ತಾಹ, ಆಮೇಲೆ ಮದ್ಗತ ಪ್ರಾಣಾಹ, ಆಮೇಲೆ ಬೋಧೆಯಂತಹ ಕಥೆ, ಈ ರೀತಿ ಕ್ರಮವಾಗಿ ಉಂಟಾಗುತ್ತೆ. ಮಚ್ಚಿತ್ತಾಹ ಇತ್ಯಾದಿಭಿ ಚತುರ್ಭಿ ವಿಶೇಷಣೈ, 4 ವಿಶೇಷಣಗಳು ಹೇಳಲ್ಪಟ್ಟಿತು. ಮಯಿ ನಿವಿಷ್ಟ ಮನಸ್ಸಃ, ಅವನಲ್ಲಿಯೇ ಮನಸ್ಸನ್ನು ನೆಡುವಂತಹವರು. ಮದ್ಗತ ಪ್ರಾಣ ಇತ್ಯಸ್ಯ ತಾತ್ಪರ್ಯ ಪ್ರದರ್ಶನಾಯ ಮದ್ಗತ ಜೀವಿತಾ ಪರ್ಯಾಯಂ ತಾವದಾಹ. ಪ್ರಾಣ ಅಂದ್ರೆ ಜೀವನ, ಅವನ ಆತ್ಮಧಾರಣೆಯನ್ನೇ ಮಾಡೋದಕ್ಕೆ ಸಾಧ್ಯವಿಲ್ಲ ಅವನ ಧ್ಯಾನವಿಲ್ಲದೆ ಹೋದರೆ. ಭಕ್ತಗತಸ್ಯ ಜೀವಿತಸ್ಯ ಕಥಂ ತದ್ಗತತ್ವಂ. ಈ ಭಕ್ತನ ಜೀವನವು ಪರಮಾತ್ಮನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮದ್ಗತ ಪ್ರಾಣ, ಇವನ ಪ್ರಾಣವು ಅವನಲ್ಲೋಟೋಗಿದೆ ಅಂತ ಹೇಳಿದ್ರೆ, ಮದ್ಗತ ಪ್ರಾಣ ಅಂದ್ರೆ ಅವರ ಪ್ರಾಣಗಳು ನನ್ನಲ್ಲಿಯೇ ಇದೆ ಅಂತ ಹೇಳಿದ್ರೆ, ಭಕ್ತನಲ್ಲಿರುವ ಜೀವನ ಪರಮಾತ್ಮನಲ್ಲಿ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಮಯಾವಿನ ಆತ್ಮಧಾರಣ ಅಲಭಮಾನ ಅಂತ ಹೇಳ್ತಾರೆ. ಹಾಗೆ ಜೀವಾತು ಅಂತ ಋಗ್ವೇದ ಶ್ರುತಿ ಹೇಳುತ್ತೆ. ಇಂದ್ರಮೃಳ ಮಹ್ಯಂ ಜೀವಾತು ಮಿಚ್ಛ. ಇಂದ್ರಮೃಳ ಮಹ್ಯಂ ಜೀವಾತು ಮಿಚ್. ಜೀವಾತು ಅಂತ ಹೇಳಿದ್ರೆ ಜೀವನಕ್ಕೆಲ್ಲ ಒಂದು ಪರಮೌಷಧಿ ಅಂತ ಅರ್ಥ. ಯೂನಿವರ್ಸಲ್ ಪೆನೇಷಿಯಾ ಅಂತ ಹೇಳ್ತೀವಿ. ಪೆನೇಷಿಯಾ ಅಂದ್ರೆ ಯೂನಿವರ್ಸಲ್ ಮೆಡಿಸನ್ ಅಂತ ಅರ್ಥ. ಪೆನೇಷಿಯಾ ಆಫ್ ಲೈಫ್, ಯೂನಿವರ್ಸಲ್ ಮೆಡಿಸನ್.
ಪರಮಾತ್ಮ. ಜೀವಾತು ಅನ್ನುವ ಶಬ್ದ ತಿಳಿಸುತ್ತೆ ಋಗ್ವೇದ ಶ್ರುತಿ. ಇಂದ್ರಮೃಳಮಖ್ಯಂ ಜೀವಾತು ಇಚ್ಛ ಚೋದಯ ಧಿಯಂ ಅಯಸೋನ್ನ ಧಾರಾಂ. ಇದು ಅದ್ಭುತವಾಗಿ ಋಗ್ವೇದ ಮಂತ್ರಗಳು ಅದನ್ನೆಲ್ಲ ತಿಳಿಸುತ್ತೆ. ಪರಮಾತ್ಮನಿಗೆ ಎಂತಹ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ, ಅವನೇ ನನಗೆ ಔಷಧ, ದಿವ್ಯೌಷಧ, ಅದಕ್ಕೆ ಮೇಲೆ ಒಂದು ಔಷಧವಿಲ್ಲ. ನಾನು ಬದುಕಬೇಕಾದ್ರೆ ಆ ಔಷಧವನ್ನ ಪಾನ ಮಾಡ್ಬೇಕು, ಇಲ್ಲೇ ಹೋದ್ರೆ ಪ್ರಾಣವೇ ಹೋಗ್ಬಿಡುತ್ತೆ. ಅಂತಹ ಒಂದು ಅವಸ್ಥೆ. ಬೋಧನ ಕಥನ ಶಬ್ದಯೋಹೋ ಏಕ ವಿಷಯತ್ವೇ ಪೌನರುಕ್ತ್ಯಾತ್ ವಿಷಯ ಭೇದ ವಾಚ್ಯ. ಬೋಧನ ಕಥನ ಅದಕ್ಕೆ ಒಂದೇ ವಿಷಯವಲ್ಲ, ಒಂದು ತಿಳಿಸುವುದು, ಒಂದು ಕೇಳುವುದು. ಅದು ಅದರಲ್ಲಿ ಕಥನ ಅನ್ನೋದ್ರಿಂದ ಕಥೆ ಅಂತ ಹೇಳಿದ್ರೆ ಆಶ್ಚರ್ಯ ಚೇಷ್ಟಿತಗಳ ವಿವರಣೆ ಅನ್ನೋದು ಪ್ರಸಿದ್ಧವಾಗಿ ರೂಢಿಯರ್ಥದಲ್ಲಿ ಇದೆ. ಕಥೆ ಅಂತ ಹೇಳಿದ್ರೆ ಆಶ್ಚರ್ಯ ಚೇಷ್ಟಿತಗಳ ವರ್ಣನೆ. ಆದ್ದರಿಂದ ಬೋಧಿಸುವುದು ಅಂದ್ರೆ ಕಲ್ಯಾಣ ಗುಣಗಳ ಅನುಸಂಧಾನ. ಹೀಗೆ ಅದರಿಂದ ಅದನ್ನ ವ್ಯತ್ಯಾಸವನ್ನು ತೋರಿಸ್ತಾರೆ. ಅದರೆರಡರಲ್ಲಿಯೂ ಪುನರುಕ್ತಿ ಇಲ್ಲ ಅಂತ ಹೇಳಿ. ಬೋಧೆಯಂತಹ ಇತ್ತನೇನ ಜ್ಞಾತಾರ್ಥ ಜ್ಞಾಪನ, ತಿಳಿದಂತಹ ಅರ್ಥಗಳ ಒಂದು ಜ್ಞಾಪನ ತಿಳಿಸುವಂಥದ್ದು. ಕಥೆಯಂತಹ ಇತ್ತನೇನ ಇತಿವೃತ್ತ ವರ್ಣನ. ಇತಿವೃತ್ತಂ ಅಂದ್ರೆ ಹೀಗೆ ನಡೀತು ಅಂತ. ಇತಿವೃತ್ತಂ ಇತಿವೃತ್ತಂ, ಈ ರೀತಿ ನಡೀತು. ಇತಿಹಾಸ ಇತಿಹಾಸ ಇತಿವೃತ್ತಂ. ಇಂತಹ ಅವತಾರದಲ್ಲಿ ಇಂತಹ ಆಶ್ಚರ್ಯ ಚೇಷ್ಟಿತ ಮಾಡಿದ ಪರಮಾತ್ಮ. ಅವನ ಆಶ್ಚರ್ಯ ಚೇಷ್ಟಿತಗಳನ್ನೆಲ್ಲ ಅನುಸಂಧಾನ ಮಾಡು. ವರ್ಣನಂ ಸರಸತಃ ಪ್ರತೀಯತೆ. ಆದ್ದರಿಂದ ಸ್ವೈಹಿ ಸ್ವೈಹಿ ಅನುಭೂತಾನ್ ಮದೀಯಾನ್ ಗುಣಾನ್ ಪರಸ್ಪರಂ ಬೋಧೆಯಂತಹ. ಬೋಧನೆಗೆ ಗುಣಗಳು, ಅವರ ಅನುಭವಿಸಿದ ಗುಣಗಳ ವರ್ಣನೆ. ಹಾಗೆಯೇ ಕಥೆಯಂತಹ ಕಥನಕ್ಕೆ ಏನು ಅಂದ್ರೆ ಮದೀಯಾನಿ ದಿವ್ಯಾನಿ ರಮಣೀಯಾನಿ ಕರ್ಮಾಣಿ, ಎಲ್ಲ ಹಿಂದೆ ಅವನು ನಾನು ಮಾಡಿದ ಆಶ್ಚರ್ಯವಾದ ಚೇಷ್ಟಿತಗಳನ್ನೆಲ್ಲ ಹೇಳ್ತಾರೆ ಅಂತ. ದಿವ್ಯಾನಿ ಇತಿ ಅತಿಮಾನುಷತ್ವ ಪ್ರಯುಕ್ತ ಅದ್ಭುತತ್ವಂ ವಿವಕ್ಷಿತಂ. ಎಲ್ಲ ಅವನ ಅದ್ಭುತವಾದ ವರ್ಣನೆಗಳು, ಅತಿಮಾನುಷತ್ವ ಪ್ರಯುಕ್ತವಾದದ್ದು, ಅದ್ಭುತವಾದ ವರ್ಣನೆಗಳು. ಅದು ಕೃಷ್ಣಾವತಾರದ ವರ್ಣನೆ ವೈಭವವನ್ನೆಲ್ಲ ಶ್ರೀಮದ್ ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲ ಅತ್ಯದ್ಭುತವಾಗಿ ವರ್ಣನೆ ಇದೆ. ಎಂತಹ ಅತಿಮಾನುಷವಾದ ಅವನ ಅತಿಮಾನುಷಸ್ತವ ಅಂತ ಕೂರತಾಳ್ವಾರು ಎಲ್ಲ ಅವತಾರಗಳಲ್ಲಿಯೂ ಅವನಿಗೆ ಹೇಗೆ ತನ್ನ ಅತಿಮಾನುಷತ್ವವನ್ನ ಮರೆಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ತೋರಿಸ್ತಾರೆ. ಒಂದೊಂದು ಸಂದರ್ಭದಲ್ಲಿಯೂ ನೀನು ಮನುಷ್ಯ ಅಂತಾನೆ ಹೇಳಿಕೊಂಡು ಬಂದ ಪರಮಾತ್ಮ. ಆದರೆ ಅವನು ಮಾಡಿದ ಕಾರ್ಯಗಳೆಲ್ಲ ಅತಿಮಾನುಷತ್ವ ಅದರಲ್ಲಿ ಹೇಗೆ ಕಂಡು ಬರುತ್ತೆ ನಮಗೆ ಅನ್ನೋದನ್ನ ಆಶ್ಚರ್ಯವಾಗಿ ಅತಿಮಾನುಷಸ್ತವ ಅನ್ನೋ ಸ್ತೋತ್ರದಲ್ಲಿ ಅನುಭವಿಸ್ತಾರೆ. ಆ ಅತಿಮಾನುಷತ್ವವೆಲ್ಲ ಅದ್ಭುತವಾದ ಅವನ ಕ್ರಿಯೆಗಳು, ಅವನು ಮಾಡಿದ ಕರ್ಮಗಳೆಲ್ಲ ದಿವ್ಯವಾದದ್ದು ಅಂತ ಹೇಳಿದ್ರೆ ಅತಿಮಾನುಷತ್ವ ಪ್ರಯುಕ್ತ, ಅದ್ಭುತವಾದದ್ದು. ತಸ್ಯೈವ ಭೋಗ್ಯತ್ವ ರಮಣೀಯಾನಿ ಇತ್ಯನೇನ ಉಕ್ತಂ. ರಮಣೀಯವಾದದ್ದು ಅಂದ್ರೆ ಭೋಗ್ಯವಾಗಿರುತ್ತೆ, ಅದು ಕೇಳುವುದಕ್ಕೆ ಬಹಳ ಭೋಗ್ಯವಾಗಿರುತ್ತೆ. ತುಷ್ಯಂತಿ ಚ ರಮಂತಿ ಚ ಇತಿ ಅನಯೋ ದ್ವಯೋರಪಿ ಕಥಕ ವಿಷಯತ್ವೇ ಅನತಿಭಿನ್ನಾರ್ಥತೆಯ. ಶುಷ್ಯಂತಿ ರಮಂತಿ ಅನ್ನೋದಕ್ಕೆ ಎರಡಕ್ಕೂ ಕೂಡ ಅದರಲ್ಲಿ ಅಷ್ಟು ಹೆಚ್ಚಾದ ಅರ್ಥಗಳಲ್ಲಿ ವ್ಯತ್ಯಾಸವಿಲ್ಲ. ಆದ್ದರಿಂದ ಮಂದ ಪ್ರಯೋಜನತ್ವಾತ್ ಕಸ್ಯಚಿತ್ ಕಥಕ ವಿಷಯತ್ವಂ ಅನ್ಯಸ್ಯ ಕಥನಾಕ್ಷಿಪ್ತ ಶ್ರೋತೃ ವಿಷಯತ್ವ. ಅದರಿಂದ ಎರಡೂ ಕೂಡ ತುಷ್ಯಂತಿ ರಮಂತಿ ಅನ್ನೋದು ಕಥೆ ಅವ್ರು ಹೇಳಿದ್ರೇನೆ ಅಂತ ಹೇಳಿದ್ರೆ ಒಟ್ಟಿಗೆ ಹೇಳ್ಬಿಟ್ಟಿದೆ ಇಲ್ಲಿ. ಕಥೆ ಎಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ, ಎರಡೂ ಒಟ್ಟಿಗೆ ಹೇಳಿರೋದ್ರಿಂದ ಕಥನಕ್ಕೆ ಮಾತ್ರವೇ ಅಂತ ಹೇಳಿದ್ರೆ ಕಥನದಿಂದ ಒಂದು, ಆ ಕಥನವನ್ನ ಕೇಳುವವರು, ಅದರ ಶ್ರವಣ ಮಾಡುವವರು. ಆದ್ದರಿಂದ ಕಥನಾಕ್ಷಿಪ್ತ ಶ್ರೋತೃ ವಿಷಯತ್ವ, ಕಥನ ಮಾಡುವುದರಿಂದ ಕೇಳುವಂತಹದ್ದು, ಅದಕ್ಕೆ ಒಂದು ಸಂತೋಷ. ತತ್ರ ಚ ಸಪ್ರಯೋಜನಾಂತರ ಸಾಧಕ ಪರಪ್ರೀತ್ಯರ್ಥಮಿ ಲೋಕೆ ಕಥಾ ಪ್ರಯೋಗೋ ದೃಷ್ಟ. ಅದರಿಂದ ಸಪ್ರಯೋಜನಾಂತರ ಸಾಧಕ, ತನ್ನ ಒಂದು ಪ್ರಯೋಜನ ಬೇರೆ ಒಂದು ಪ್ರಯೋಜನವನ್ನು ಸಾಧಿಸುವಂತಹ, ಇನ್ನೊಬ್ಬರಿಗೆ ಪ್ರೀತಿ ಉಂಟು ಮಾಡುವುದು. ಕಥೆಯನ್ನ ಹೇಳುವುದು ಅಂದ್ರೆ, ಕಥಾ ಕಾಲಕ್ಷೇಪಗಳು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಪ್ರೀತಿಯನ್ನು ಉಂಟು ಮಾಡುವಂತಹದ್ದು. ಆದ್ದರಿಂದ ಅದು ಇಲ್ಲಿ ಹೇಳಲ್ಪಟ್ಟಿದೆ. ದೋಷ ಶಬ್ದ ಅಧಿಕ ಸ್ಪೃಹ ನಿವೃತ್ತ್ಯರ್ಥ. ದೋಷ ಶಬ್ದಶ್ಚ ಅಧಿಕ ಸ್ಪೃಹ ನಿವೃತ್ತ್ಯರ್ಥ. ಅತ್ಯಧಿಕವಾದ ಸ್ಪೃಹೆ ಇಲ್ಲ. ಸಂತೋಷ ಅಂತ ಹೇಳುವುದು ಅದು ಅನವಸಾದ ಅನುಧರ್ಷ ಅಂತ ಹೇಳಿ, ಅನುಧರ್ಷವಲ್ಲ. ಅನುಧರ್ಷ ಅನ್ನೋದು ಸಾಧಕನಿಗೆ ಇರಬಾರದು ಅಂತ ಹೇಳಿದೆ ಸಾಧಕ ಸತ್ಯದಲ್ಲಿ. ಅನುಧರ್ಷ ಅನವಸಾದ ಅಂತ ಹೇಳಿ. ಅದರಿಂದ ತುಷ್ಯಂತಿ ಇತಿ ಅನನ್ಯ ಪ್ರಯೋಜನಕತ ವಿಷಯಂ. ಅನನ್ಯ ಪ್ರಯೋಜನ, ಅದುವೇ ಅವನಿಗೆ ಪ್ರಯೋಜನ, ಬೇರೆ ಯಾವುದೂ ಇಲ್ಲ ಅಂತ ಅರ್ಥ. ಪಾರಿಶೇಷ್ಯಾತ್ ರಮಂತಿ ಇತ್ಯಸ್ಯ ಶ್ರವಣ ಮೂಲತ್ವಂ ಲಬ್ಧಂ.
ಅದು ಅನುದ್ದೇಶ ಅದೇನು ಅದೇ ಅದು ಅರ್ಥ ಗೊತ್ತಿಲ್ಲ, ಗೊತ್ತಾಗ್ಲಿಲ್ಲ. ಯಾವುದಕ್ಕೆ? ಆ ಎರಡು ಪದ ಹೇಳಿದ್ರಲ್ಲ, ಇರಬಾರ್ದು. ತುಷ್ಯಂತಿ ರಮನ್. ಅಲ್ಲ, ಭಕ್ತರಿಗೆ ಇರಬಾರ್ದು ಅಂತ. ಅನವಸಾಧ ಅನುದ್ಧರ್ಷ ಅಂತ ಹೇಳಿ. ಅದೇ ಅನುದ್ಧರ್ಷ ಅಂದ್ರೆ ಏನು? ಉದ್ಧರ್ಷ ಅಂದ್ರೆ ಅತ್ಯಧಿಕವಾದ ಸಂತೋಷ, ಅದು ಇರಬಾರ್ದು ಅಂತ ಹೇಳುತ್ತೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಇರುತ್ತೆ ಅವರಿಗೆ. ಅತೋಷ ಅನ್ನುವ ಶಬ್ದವು ಅತ್ಯಧಿಕವಾದ ಸ್ಪೃಹೆ ಅನ್ನೋದು ಇಲ್ಲ ಅಂತ ತಿಳಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ. ತೋಷ ಶಬ್ದವು, ಅದರಿಂದ ಇಲ್ಲಿ ಶ್ರವಣ ತೋಷ ಅಂತ ಹೇಳಿದ್ರೆ ಸಂತೋಷ, ಯೋಗಿಗಳಿಗೂ ಒಂದು ಸಂತೋಷ ಅನ್ನೋದು ಇರಬೇಕು ಅಂತ ಹೇಳಿದೆ. ಭಕ್ತಿಯೋಗದಲ್ಲಿಯೂ ಕೂಡ ಅನುಧರ್ಷ ಅನವಸಾದ ಅಂತ ಹೇಳಿದೆ. ಅನವಸಾದ ಅಂದ್ರೆ? ಅನವಸಾದ, ಅವಸಾದ ಅಂದ್ರೆ ಶೈಥಿಲ್ಯ, ಮನಸ್ಸು ಅವಸಾದವಾಗುವುದು ಅಂತ ಹೇಳಿದ್ರೆ ಶಿಥಿಲವಾಗ್ಬಿಡುತ್ತೆ ಅಂತ ಅರ್ಥ. ದುಃಖದಿಂದ ಅತ್ಯಂತ ಅಧಿಕವಾದ ದುಃಖ ಭಾರವಾದರೆ ಶಿಥಿಲವಾಗ್ಬಿಡುತ್ತೆ ಮನಸ್ಸು. ದುಃಖ ಅಧಿಕವಾದರೆ, ಸಂತೋಷ ಅಧಿಕವಾದರೂ ಅದು ಇರಬಾರ್ದು, ಅಧಿಕವಾದ ದುಃಖವೂ ಇರಬಾರ್ದು ಅಂತ ಸಾಧಕನಿಗೆ ಹೇಳಿದೆ. ಸಾಧನ ಸಪ್ತಕಗಳಲ್ಲಿ ಅನುಧರ್ಷ ಅನವಸಾದ ಇರಬಾರ್ದು ಅಂತ ಹೇಳಿ. ನೀವು ಸ್ಪೃಹೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಥ? ಸ್ಪೃಹ ಅಂದ್ರೆ ಆಸೆ ಅಂತ ಅರ್ಥ, ಅತ್ಯಧಿಕವಾದ ಆಸೆ, ಆಸ್ಪಿರೇಷನ್. ಇಲ್ಲಿ ಹೇಳಿದಾಗ ಅನನ್ಯ ಪ್ರಯೋಜನ ಕಥಕ ವಿಷಯ, ಬೇರೆ ಯಾವುದು ಪ್ರಯೋಜನವಿಲ್ಲ, ಇದುವೇ ಪ್ರಯೋಜನ ಅವರಿಗೆ ಅಂತ ಹೇಳಿ. ಪರಿಶೇಷ್ಯ ಅದು ಪರಿಶೇಷ ಅಂತ ಹೇಳಿದ್ರೆ ಉಳಿದ ಅರ್ಥ ಯಾವುದು? ಪರಿಶೇಷ ಅನುಮಾನ ಅಂತ ಹೇಳಿ. ಪರಿ ಅಂತ ಹೇಳಿದ್ರೆ ವರ್ಜನ ಬುದ್ಧಿ, ಎಲ್ಲವನ್ನು ತೆಗೆದ್ರೆ ಮಿಕ್ಕಿದ ಅರ್ಥ. ಎರಡು ಅರ್ಥ ಇದೆ, ಎರಡಕ್ಕೂ ಬೇರೆ ಬೇರೆ ಅರ್ಥ. ಒಂದಕ್ಕೊಂದು ಅರ್ಥ ಹೇಳಬೇಕು, ಒಂದು ಹೇಳಿ ಆದ್ಮೇಲೆ ಇನ್ನೊಂದು ಅರ್ಥವನ್ನ ಇನ್ನೊಂದಕ್ಕೆ ಹೇಳೋದು. ರಮಂತಿ ಇತ್ಯಸ್ಯ ಶ್ರವಣ ಮೂಲ. ಕಥನ ಹೇಳಿ ಆದ್ಮೇಲೆ ವಿಷ್ಯಂತಿ ಅಂತ ಹೇಳೋದಕ್ಕೆ ಕಥನ ಮೂಲಕವಾದ ಸಂತೋಷ ಹೇಳಿದ ಮೇಲೆ ರಮಂತಿ ಅನ್ನೋದು ಶ್ರವಣ ಮೂಲಕವಾದದ್ದು ಅನ್ನೋದು, ಅದು ಮಿಕ್ಕಿದ್ದು ಅದಕ್ಕೆ ಹೇಳಬೇಕು. ವಿಷ್ಯಂತಿ ಚ ರಮಂತಿ ಚ ಇತಿ ಅನಯೋ ಮಚ್ಚಿತ್ತಾಹ ಇತ್ಯಾದಿ ಉಕ್ತೈ ಏಕಕರ್ತೃಕತ್ವಂ ಕಥನ ಶ್ರವಣಯೋ ಏಕಸ್ಮಿನ್ನೇವ ಕಾಲಭೇದೇನ ಸಂಭವಾತ್ ನ ಪರಿತ್ಯಾಜ್ಯ. ಆದ್ದರಿಂದ ಇಲ್ಲಿ ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಅಂತ ಹೇಳಿರೋದು, ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನಲ್ಲಿಯೇ ಪ್ರಾಣವಲ್ಲಿ ಇಟ್ಟವರು, ಅವರಿಗೆ ಸಂತೋಷ ಉಂಟಾಗುತ್ತೆ, ಅವರು ರಮಿಸುತ್ತಾರೆ ಕೂಡ. ಎರಡೂ ಹೇಳಲ್ಪಟ್ಟಿದೆ. ಎರಡು ಹೇಳಿರೋದ್ರಿಂದ ಒಬ್ಬರಿಗೆ ಕೂಡ ಇದು ಸಾಧ್ಯ. ಒಬ್ಬರಿಗೆ ಎರಡು ಹೇಗೆ ಸಾಧ್ಯ ಅಂದ್ರೆ ಕಾಲಭೇದ, ಒಂದು ಸಮಯದಲ್ಲಿ ಹೇಳೋದು, ಒಂದು ಸಮಯದಲ್ಲಿ ಕೇಳೋದು. ಕಾಲಭೇದದಿಂದ ಒಬ್ಬರಿಗೆ ಕೂಡ ಸಾಧ್ಯ. ಏಕಕರ್ತೃಕತ್ವವು ಮಚ್ಚಿತ್ತಾಹ ಅನ್ನೋದು ಏಕಕರ್ತೃಕತ್ವವನ್ನು ಹೇಳೋದು, ಒಬ್ಬರಿಗೆ ಎರಡೂ ಕೂಡ ನಡೆಯುತ್ತೆ ಅಂತ ಹೇಳಿದ್ರೆ, ಎರಡೂ ವಿಧವೂ ಕೂಡ ಕಥನ ಶ್ರವಣಯೋ ಏಕಸ್ಮಿನ್ನೇವ ಕಾಲಭೇದೇನ ಸಂಭವಾತ್. ಕಾಲಭೇದ ಬೇರೆ ಬೇರೆ ಕಾಲದಲ್ಲಿ ನಡೆಯೋದ್ರಿಂದ ಅದು ಕೂಡ ಹಾಗೆಯೂ ಹೇಳಬಹುದು ಅನ್ನೋದನ್ನು ಹೇಳ್ತಾರೆ. ಎಲ್ಲವನ್ನು ಈ ಅಭಿಪ್ರಾಯದಿಂದ ವಕ್ತಾರಃ ಇತ್ಯಾದಿ ರಮಂತಹ ಇತ್ಯಂತಂ. ಅದನ್ನ ವಕ್ತಾರಃ ತದ್ವಚನೇನ ಅನನ್ಯ ಪ್ರಯೋಜನೇನ ತುಷ್ಯಂತಿ. ಆ ಅದೇ ವಕ್ತ ಆಗಿರ್ಬೋದು, ಇನ್ನೊಂದು ಕಾಲದಲ್ಲಿ ಶ್ರೋತ ಆಗಿರ್ಬೋದು, ಅಥವಾ ಬೇರೆಯವರಾಗಿರ್ಬೋದು. ಶ್ರೋತಾರಸ್ಯ ಶ್ರವಣೇನ ಅನವಧಿಕಾಶಯ ಪ್ರಿಯೇಣ ರಮಂತೆ. ಅವರಿಗೆ ಅದುವೇ ಬಹಳ ಅತ್ಯಂತ ಪ್ರಿಯವಾಗಿರುವುದು ಅಂತ ಹೇಳೋದು. ಈ ರೀತಿ ಅವರು ಭಜನೆಯನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಮಾಡ್ತಾರೆ. ಜ್ಞಾನದಿಂದ, ವಿಭೂತಿ ಮತ್ತು ಯೋಗದ ಜ್ಞಾನದಿಂದ ಪರಮಾತ್ಮನನ್ನೇ ಹೇಗೆ ಭಜನೆ ಮಾಡ್ತಾರೆ ಅಂದ್ರೆ ಈ ರೀತಿ ಅವನ ವಿಷಯವನ್ನೇ ಅನುಸಂಧಾನ ಮಾಡಿಕೊಂಡು ಅದನ್ನೇ ಕೇಳಿಕೊಂಡು ಈ ರೀತಿಯಲ್ಲಿ ಅವರು ಪರಮಾತ್ಮನ ಗುಣಾನುಸಂಧಾನವನ್ನು ಮಾಡಿ ಅವರಿಗೆ ಬೇರೆ ಯಾವ ಪ್ರಯೋಜನವೂ ಇಲ್ಲದಂತೆ ಅದರಲ್ಲಿಯೇ ಜೀವನ ಮಾಡ್ತಾರೆ ಅನ್ನೋದು. ಅಂತಹವರಿಗೆ ಪರಮಾತ್ಮನ ಮಾಡುವ ಅನುಗ್ರಹ ಏನು ಅಂದ್ರೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಭಾಷಿಕಾರರು ಇದರಲ್ಲಿ ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ. ಬೇರೆ ಯಾವ ವ್ಯಾಖ್ಯಾನದಲ್ಲೂ ಇಲ್ಲದೆ ಇರುವಂತಹ ವಿಶೇಷವಾದ ಅರ್ಥ ನಮ್ಮ ಸಿದ್ಧಾಂತದಲ್ಲಿ. ಪರಮಾತ್ಮನ ಒಂದು ಗುಣವನ್ನ ಪ್ರಶಂಸೆ ಮಾಡ್ತಿರುವಂತಹ ಪ್ರಕರಣ ಇದು. ಪರಮಾತ್ಮನ ಆಶ್ಚರ್ಯವಾದ ಗುಣಗಳ ಪ್ರಶಂಸೆ, ಅದರ ಜ್ಞಾನದ ಪ್ರಶಂಸೆ, ಅದರಿಂದ ಹೇಗೆ ಭಕ್ತಿ ಉಂಟಾಗುತ್ತೆ, ಇದೆಲ್ಲವೂ ಪರಮಾತ್ಮನೇ ನೇರವಾಗಿ ಹೇಳ್ತಿರೋದು. ಅಂತಹ ಒಂದು ಪ್ರಕರಣವಾದ್ದರಿಂದ ಇಲ್ಲಿಯೂ ಪರಮಾತ್ಮನ ಗುಣಗಳಿಗೆ ಆಧಿಕ್ಯವನ್ನು ತೋರಿಸ್ಬೇಕು. ಅದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಅದ್ಭುತವಾಗಿ ತೋರಿಸ್ತಾರೆ ಭಾಷ್ಯಕಾರರು. ಈ ರೀತಿ ಸತತಯುಕ್ತಾನಾಂ, ಸತತವಾಗಿ ಯೋಗವನ್ನು ಹೊಂದಿರುವವರು ಅಂತ ಅರ್ಥ. ಇನ್ನೂ ಹೊಂದಿಲ್ಲ, ಅವರು ಭಜನೆ ಆರಂಭಿಸಿದ್ದು ಮಾಡ್ತಾ ಇದ್ದಾರೆ. ಭಜನೆ ಮುಗಿದಾಗ, ಭಕ್ತಿಯೋಗ ಮುಗಿದಾಗ ಅವರಿಗೆ ಪರಮಾತ್ಮ ಪ್ರಾಪ್ತಿ, ಪರಮಾತ್ಮನೊಡನೆ ಯೋಗ. ಆಶಂಸಾಯಾಂ ತಹ ತ ಅನ್ನುವ ಪ್ರತ್ಯಯ, ಯುಕ್ತ ಅನ್ನುವಾಗ ಅಕ್ತ ಪ್ರತ್ಯಯ ಬರುತ್ತೆ.
ಆಶಂಸಾಯಾಂ ತಹ ಅಂತ ಪಾಣಿನಿ ಸೂತ್ರ. ಸತತ ಯೋಗಂ ಆಶಂಸಮಾನ, ಆಸೆ ಪಡಿಸುವವರು ಅಂತ ಅರ್ಥ. ಪರಮಾತ್ಮನೊಡನೆ ಸತತ ಯೋಗವನ್ನು ಆಸೆ ಪಟ್ಟವರು, ಭಜನೆ ಮಾಡುವವರು, ಭಕ್ತಿ ಯೋಗವನ್ನು ಮಾಡುವವರು. ಪ್ರೀತಿಪೂರ್ವಕಂ ಎಲ್ಲರೂ ಹೇಗೆ ಅರ್ಥ ಮಾಡಿದ್ರು ಅಂದ್ರೆ, ಪ್ರೀತಿಪೂರ್ವಕಂ ಭಜತಾಂ ಅಂತ ಅರ್ಥ ಮಾಡಿದ್ರು. ಬಹಳ ಪ್ರೀತಿಯಿಂದ ಭಕ್ತಿಯೋಗ ಮಾಡ್ತಾರೆ. ಭಕ್ತಿಯೋಗ ಅಂದ್ರೇನೆ ಪ್ರೀತಿ. ಆ ಜ್ಞಾನವೇ ಭಕ್ತಿಯಲ್ಲಿ ಪರಿಣಾಮ ಆಯಿತು ಅಂದ್ರೆ ಭಕ್ತಿ ಅಂದ್ರೆ ಏನು? ಪ್ರೀತಿಯೇ. ಆದ್ದರಿಂದ ಪ್ರೀತಿಪೂರ್ವಕಂ ಭಜತಾಂಗೆ ವಿಶೇಷಣವಾಗಿ ಹೇಳಲಿಲ್ಲ ಭಾಷ್ಯಕಾರರು. ಪ್ರೀತಿಪೂರ್ವಕಂ ದದಾಮಿ ಅಂತ ಅರ್ಥ ಮಾಡ್ತಾರೆ. ಪ್ರೀತಿಪೂರ್ವಕಂ ದದಾಮಿ, ಅತ್ಯಂತ ಪ್ರೀತಿಯಿಂದ ಕೊಡ್ತೀನಿ ನಾನು. ಇಷ್ಟೆಲ್ಲ ಭಕ್ತಿಯೋಗ ಮಾಡ್ತೀರಲ್ಲ, ಹೋದ್ರು ಹೋಗ್ಲಿ ಕೊಡ್ತೀನಿ ಅಂತ ಕೊಡೋದಿಲ್ಲ. ಬಹಳ ಪ್ರೀತಿಯಿಂದ ಕೊಡ್ತೀನಿ ಅಂತ ಪರಮಾತ್ಮನ ಗುಣವನ್ನ, ಉತ್ಕರ್ಷವನ್ನ ಹೇಳ್ತಾರೆ ಭಾಷ್ಯಕಾರರು ವ್ಯಾಖ್ಯಾನ ಮಾಡುವಾಗ. ಪ್ರೀತಿಪೂರ್ವಕಂ ಅನ್ನುವ ಪದವನ್ನ ದದಾಮಿಗೆ ವಿಶೇಷಣವನ್ನಾಗಿ ಹೇಳಿದ್ರು ಇಲ್ಲಿ. ಅಂತಹ ಒಂದು ಬುದ್ಧಿಯೋಗವನ್ನ ಬಹಳ ಪ್ರೀತಿಯಿಂದ ಕೊಡ್ತೀನಿ ನಾನು. ಇಂತಹ ಒಬ್ಬ ಜ್ಞಾನಿ ಸಿಕ್ಕಿದನಲ್ಲ ನನಗೆ, ಅತ್ಯಂತ ಆಶ್ಚರ್ಯಕರವಾದದ್ದು. ಯಾರು ಈ ರೀತಿ ಭಕ್ತಿಯೋಗವನ್ನು ಮಾಡ್ತಾರೆ ಲೋಕದಲ್ಲಿ, ಇಂತಹ ಆಶ್ಚರ್ಯವಾದ ಒಬ್ಬ ಭಕ್ತ ಸಿಕ್ಕಿರುವಾಗ ಅತ್ಯಂತ ಪ್ರೀತಿಯಿಂದ ಅವನಿಗೆ ಒಂದು ಆ ಬುದ್ಧಿಯನ್ನು ಕೊಡ್ತೀನಿ. ಆ ಯಾವ ಒಂದು ಜ್ಞಾನದಿಂದ ನನ್ನನ್ನು ಪಡೆದುಕೊಳ್ತಾನೋ ಅದನ್ನು ನಾನು ಕೊಡ್ತೀನಿ. ದೇವತೆಗಳೆಲ್ಲ ಹೀಗೆ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲ್ಯವತೆ ಎಂತು ರಕ್ಷಿತು ಇಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ ಅಂತ ಹೇಳಿದ್ರು. ದೇವತೆಗಳು ಹೇಗೆ ಮಾಡ್ತಾರೆ ಅಂದ್ರೆ, ಇವ ಹಸು ಕಾಯುವವನು ಒಂದು ಕೋಲು ಇಟ್ಕೊಂಡು ಹಸುವನ್ನು ರಕ್ಷಣೆ ಮಾಡ್ತಾನೆ. ದೇವತೆಗಳು ಹಾಗೆ ಮಾಡೋದಿಲ್ಲ. ರಕ್ಷಣೆ ಮಾಡಬೇಕಾದ್ರೆ ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡೋ ಹಾಗೆ ಮಾಡಿ ಬುದ್ಧಿ ಕೊಟ್ಟು ಅದರ ಮೂಲಕ ಅವನ ರಕ್ಷಣೆ ಮಾಡ್ತಾರೆ. ಕೋಲು ತಗೊಂಬಂದು ಹಸುವನ್ನ ಓಡಿಸೋ ರಕ್ಷಣೆ ಮಾಡೋ ಹಾಗೆ ಮಾಡೋದಿಲ್ಲ. ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲ್ಯವತೆ ಎಂದು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ಹಾಗೆ ಇಂತಹ ಭಕ್ತರಿಗೆ ನಾನು ಆ ಬುದ್ಧಿಯೋಗವನ್ನ ಕೊಡ್ತೇನೆ. ಯಾವುದರಿಂದ ನನ್ನನ್ನು ಪಡೆದುಕೊಳ್ತಾರೋ ಅದನ್ನ ಬಹಳ ಪ್ರೀತಿಯಿಂದ ಕೊಡ್ತೇನೆ. ಅಂದ್ರೆ ಅದು ಅವರ ಭಕ್ತಿಯೋಗ ಪೂರ್ಣವಾಗುವ ಹಾಗೆ ಮಾಡ್ತೀನಿ ಅಂತ ಅರ್ಥ. ತೇಷಾಂ ಸತತಯುಕ್ತಾನಾಂ ಮಯಿ ಸತತಯೋಗಂ ಆಶಂಸಮಾನಾನಾಂ. ಪರಮಾತ್ಮನನ್ನೇ ಪಡೆದುಕೊಳ್ಬೇಕು, ಅವನಿಲ್ಲದೆ ಹೋದ್ರೆ ಒಂದು ಕ್ಷಣವೂ ಅವನಿಗೆ ಜೀವನವೇ ಸಾಧ್ಯವಿಲ್ಲ. ಈ ರೀತಿ ಅವನನ್ನು ಭಜನೆ ಮಾಡ್ತಾರಲ್ಲ, ಅವರಿಗೆ ಆ ಪರಮಾತ್ಮನ ಪ್ರಾಪ್ತಿಯನ್ನು ಕೊಡ್ತಾನೆ ಅವನು. ಪರಮಾತ್ಮನೇ ಹೇಗೆ ಕೊಡ್ತಾನೆ ಅಂದ್ರೆ, ಈ ಭಕ್ತಿಯೋಗಿಯು ಪರಿಪಕ್ವವಾಗುವ ಹಾಗೆ ಮಾಡಿ, ಪ್ರೀತಿಯು ಅತ್ಯಧಿಕವಾಗಿ ಆಗುವ ಹಾಗೆ ಮಾಡಿ, ಪರಮ ಭಕ್ತಿಯಲ್ಲಿ ಉಂಟಾಗುವ ಹಾಗೆ ಮಾಡಿ, ಪರಮ ಭಕ್ತಿಯಿಂದ ಆ ಕಡೆಯಲ್ಲಿ ಭಕ್ತಿಯೋಗವು ಮುಗಿಯುವ ಹಾಗೆ ಮಾಡ್ತಾನು. ಪರಭಕ್ತಿಯಲ್ಲಿ ಆರಂಭಿಸುತ್ತೆ ಪರಜ್ಞಾನ, ಪರಮಭಕ್ತಿ ಎಲ್ಲ ದಶೆಗಳು ಭಕ್ತಿಯೋಗದಲ್ಲಿ. ಪರಮಭಕ್ತಿ ಎನ್ನುವುದು ಕಡೆಯಲ್ಲಿ ಅವನಿಗೆ ಏರ್ಪಡುವಂತಹದ್ದು. ಅಂತಹ ಸ್ಥಿತಿಯನ್ನು ಹೊಂದುವ ಹಾಗೆ ಮಾಡ್ತೀನಿ ನಾನು. ಈ ರೀತಿ ಸತತ ಯೋಗಂ ಆಶಂಸಮಾನಾನ, ಸತತ ಯೋಗವನ್ನು ಆಸೆ ಪಡುವವರು, ಮಾಂ ಭಜಮಾನಾನ, ನನ್ನನ್ನ ಭಕ್ತಿಯೋಗವು ನನ್ನಲ್ಲಿ ಮಾಡ್ತಿರುವಂತಹವರಿಗೆ ಅಹಂ ತಮೇವ ಬುದ್ಧಿಯೋಗಂ, ಆ ಬುದ್ಧಿಯೋಗವನ್ನೇ ಯಾವುದು ಅಂದ್ರೆ ವಿಪಾಕ ದಶಾಪನ್ನು. ಈ ಭಜನೆಯನ್ನು ಮಾಡ್ತಿದಾರಲ್ಲ, ಈ ಒಂದು ಜ್ಞಾನವು ವಿಪಾಕ ದಶೆಗೆ ಹೋಗುವ ಹಾಗೆ ಮಾಡ್ತೀನಿ. ಆ ಭಕ್ತಿ ಅತ್ಯಧಿಕವಾಗಿ ಕಡೆಯ ವಿಪಾಕ ದಶೆಗೆ ಹೋಗಬೇಕು. ಅಂತಹದನ್ನ ಪ್ರೀತಿಪೂರ್ವಕಂ ದದಾಮಿ, ಅತ್ಯಂತ ಪ್ರೀತಿಯಿಂದ ಕೊಡ್ತೇನೆ. ಇದೇ ನಮ್ಮ ಭಾಷೆಯಲ್ಲಿ ಇದು ಸ್ವಾರಸ್ಯ ಅಧಿಕವಾದದ್ದು. ಪರಮಾತ್ಮನ ಒಂದು ಗುಣವನ್ನ ಎತ್ತಿ ತೋರಿಸ್ತಾರೆ ಭಾಷ್ಯಕಾರರು. ಪ್ರೀತಿಪೂರ್ವಕವಾಗಿ ಕೊಡ್ತೀನಿ ಅವನಿಗೆ. ಏನತೆ ಮಾಂ ಉಪಯಾಂತಿ, ಯಾವ ಒಂದು ಭಕ್ತಿಯೋಗದ ವಿಪಾಕ ದಶೆಯನ್ನು ಹೊಂದಿ ನನ್ನನ್ನು ಅವರು ಪಡೆದುಕೊಳ್ತಾರೋ ಅಂತಹ ಆ ವಿಪಾಕ ದಶೆಗೆ ಹೋಗುವ ಹಾಗೆ ನಾನು ಮಾಡ್ತೇನೆ ಅವರಿಗೆ ಅಂತ ಇಲ್ಲಿ. ಭಗವದ್ಗುಣ ವಿಭೂತಿ ಜ್ಞಾನಸ್ಯ ಭಕ್ತಿ ಉತ್ಪತ್ತಿ ವಿವೃತ್ತಿ ಹೇತುತ್ವ ಮುಕ್ತಂ. ಭಗವಂತನ ವಿಭೂತಿ ಗುಣ ಜ್ಞಾನವು ಭಕ್ತಿಯನ್ನು ಉತ್ಪತ್ತಿಯಾಗುವುದಕ್ಕೂ ಅಧಿಕವಾಗುವುದಕ್ಕೂ ಹೇಳಲ್ಪಟ್ಟಿತು. ತಥಾವಿಧ ವಿವೃದ್ಧ ಭಕ್ತೇ, ಆ ಭಕ್ತಿಯು ಅಧಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಾಗ ಭಗವತ್ ಪ್ರಾಪ್ತಿ ಪೂರ್ವ ಭಾವಿ ವಿಷದ ತಮ ಸಾಕ್ಷಾತ್ಕಾರ ರೂಪ ಅವಸ್ಥಾ ವಿಶೇಷ ಹೇತುತ್ವಂ. ಭಗವತ್ ಪ್ರಾಪ್ತಿ ಪೂರ್ವಭಾವಿ, ಭಗವಂತನ ಪ್ರಾಪ್ತಿಯಾಗೋದಕ್ಕೆ ಹಿಂದಿನ ಒಂದು ದಶೆ, ಆ ದಶೆ ಬಂದುಬಿಟ್ರೆ ಅವನ ಪ್ರಾಪ್ತಿ ಆಗ್ಬಿಡುತ್ತೆ. ಪರಮ ಭಕ್ತಿ ಅಂತ ಹೇಳಲ್ಪಡುತ್ತೆ ಇದು. ಆ ಒಂದು ಪೂರ್ವಭಾವಿಯಾದ ವಿಷದ ತಮ ಸಾಕ್ಷಾತ್ಕಾರ ರೂಪ ಅವಸ್ಥಾ ವಿಶೇಷ ಹೇತುತ್ವ, ಅಲ್ಲಿ ಅವನಿಗೆ ವಿಷದತಮವಾದ ಸಾಕ್ಷಾತ್ಕಾರ ರೂಪವಾದ ಅವಸ್ಥೆ
ಅವನಿಗೆ ಹೊಂದುತ್ತೆ. ಅದು ಹೊಂದ್ಬಿಟ್ರೆ ಆವಾಗ ಅವನಿಗೆ ಪರಮಾತ್ಮನ ಪ್ರಾಪ್ತಿ ಆಗ್ಬಿಡುತ್ತೆ. ಅವನ ದರ್ಶನವಾಗ್ಬಿಟ್ರೆ ಎಲ್ಲ ಪಾಪ ಕರ್ಮಗಳು ಪೂರ್ಣವಾಗಿ ನಾಶವಾಗ್ಬಿಡುತ್ತೆ ಆ ಅವಸ್ಥೆಯಲ್ಲಿ. ಅಂತಹ ಅವಸ್ಥೆಗೆ ಕಾರಣವಾದದ್ದು ಯಾವುದು ಅಂದ್ರೆ ಭಗವತ್ ಪ್ರಸಾದ ಅವಾಂತರ ವ್ಯಾಪಾರಂ ವ್ಯಾಪಾರಕಂ ಮುಚ್ಯತೆ ತೇಷಾಮಿತಿ. ಭಗವಂತನ ಪ್ರಸನ್ನ ಅವನು ಹೇಗೆಲ್ಲ ಪ್ರಸಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ಅದರಲ್ಲಿ ಇದು ಒಂದು ವಿಧವಾದ ಅನುಗ್ರಹ. ಯಾವುದು ಅಂದ್ರೆ ಅವನಿಗೆ ಆ ರೀತಿಯಾದ ವಿಪಾಕ ದಶೆಗೆ ಹೋಗಬೇಕಾದ್ರೆ ಹೋಗುವ ಹಾಗೆ ಮಾಡ್ತಾನೆ ಆ ಭಕ್ತಿಯೋಗವನ್ನ. ಅದರಿಂದ ಅವನ ಪ್ರಸಾದಗಳಲ್ಲಿ ಇದು ಒಂದು ವ್ಯಾಪಾರ, ಪ್ರಸಾದ ಅವಾಂತರ ವ್ಯಾಪಾರ. ಅವನ ಅನುಗ್ರಹದಲ್ಲಿ ಇದು ಒಂದು ಸೇರಿದೆ. ಏನು ಅಂತ ಹೇಳಿದ್ರೆ ಅವನ ಕಡೆಯಲ್ಲಿ ಅವನ್ನೇ ಪಡೆದುಕೊಳ್ಳೋ ಹಾಗೆ ಮಾಡಿಬಿಡ್ತಾನೆ. ಅದು ಅವನ ಅನುಗ್ರಹದಿಂದಲೇ ಆಗುತ್ತೆ. ಮಯಿ ಸತತ ಯೋಗಂ ಆಶಂಸಮಾನಾನಾಂ ನಹಿ ಸತತಂ ಸಮಾಧಾನ ರೂಪ ಯೋಗ ಶಕ್ಯ. ಯಾವಾಗಲೂ ಪರಮಾತ್ಮನಲ್ಲಿ ಯೋಗ ಅಂತ ಹೇಳುವುದು ಸತತವಾಗಿ ಸಮಾಧಾನ ರೂಪ ಅಂದರೆ ಅವನಲ್ಲಿಯೇ ಮನಸ್ಸು ಇಟ್ಟಿರುವಂತಹ ಯೋಗ. ಸತತ ಅಂತ ಹೇಳಿದ್ರೆ ಪ್ರತಿದಿನವೂ ಕೂಡ, ಸತತ ಶಬ್ದೇನ ಪ್ರತಿದಿನ ವಿಪಕ್ಷಾಚನ ಸ್ವಾರಸಿಕಿ. ಸತತ ಯೋಗ ಅಂತ ಹೇಳಿದ್ರೆ ಏನರ್ಥ? ಸತತ ಯೋಗ ಅಂತ ಹೇಳಿದ್ರೆ ಯಾವಾಗಲೂ ಸಮಾಧಾನವಾಗಿರುವಂತಹದ್ದು. ಆ ರೀತಿಯಾದ ಯೋಗವಲ್ಲ, ಯಾವಾಗಲೂ ಸಮಾಧಾನವಾಗಿರೋದಲ್ಲ, ಅಥವಾ ಪ್ರತಿದಿನವೂ ಅಂತ ಅರ್ಥವಲ್ಲ. ಸತತಂ ಅಂದ್ರೆ ಪ್ರತಿದಿನವೂ ಅವನ ಸಂಬಂಧವನ್ನ ಆಸೆ ಪಡುವವರು ಅಂತ ಅಲ್ಲ. ನಚ ಪ್ರಾಪ್ತಿ ರೂಪ ಸತತ ಯೋಗ ಇದಾನೀಂ ವೃತ್ತಃ. ಪ್ರಾಪ್ತಿಯು ಇನ್ನೂ ಆಗಿಲ್ಲ ಈ ಕಾಲದಲ್ಲಿ. ಯಾಕೆಂದ್ರೆ ಆ ಭಕ್ತಿಯೋಗವನ್ನು ಮಾಡ್ತಾ ಇದ್ದಾನವನು. ಪ್ರಾಪ್ತಿ ರೂಪವಾದ ಸತತ ಯೋಗ ಇವಾಗ ಇನ್ನೂ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಭಕ್ತಿಯೋಗವು ಇನ್ನೂ ನಡೀತಾ ಇದೆ. ಅತಃ ಆಶಂಸಾರ್ಥತ್ವಮೇವ ಯುಕ್ತಂ. ಸತತ ಯೋಗಂ ಆಶಂಸಮಾನ ಅಂತ ಅರ್ಥ ಅದರಲ್ಲಿ. ಆದ್ದರಿಂದ ಸತತ ಯೋಗವನ್ನ ಬಯಸುವವರು ನಿರಂತರವಾಗಿ ಪರಮಾತ್ಮನ ಪ್ರಾಪ್ತಿ ಹೊಂದಕ್ಕೆ ಆಸೆ ಪಡುವಂತಹ, ಅದುವೇ ಭಕ್ತಿಯೋಗದ ಪರಮ ಪ್ರಯೋಜನ, ಅದುವೇ ಮೋಕ್ಷ ಅಂತ ಹೇಳಲ್ಪಡುವಂತಹ. ಅದನ್ನ ಆಸೆ ಪಟ್ಟೆ ಭಕ್ತಿಯೋಗವನ್ನು ಮಾಡ್ತಾರವರು. ಅದಕ್ಕೆ ಬೇಕಾದಂತಹ ಆ ಭಕ್ತಿಯ ವಿಪಾಕ ದಶೆ ಹೋದ್ರೇನೆ ಅದು ಸಾಧ್ಯ. ಪ್ರೀತಿಯು ಅತ್ಯಧಿಕವಾದರೆ ಆಗ ಪರಮಾತ್ಮನು ಅವನನ್ನ ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಕರ್ಮಗಳೆಲ್ಲ ಪೂರ್ಣವಾಗಿ ನಾಶವಾದರೆ ಭಕ್ತಿಯು ಪರಿಪೂರ್ಣವಾಗುತ್ತೆ. ಅದಕ್ಕೆ ಇರುವ ಪ್ರತಿಬಂಧಕ ಕರ್ಮಗಳೆಲ್ಲ ನಾಶವಾಗಿ ಅತ್ಯಧಿಕವಾದ ಪ್ರೀತಿ ಬಂದಾಗ ಪರಮಾತ್ಮನ ಪ್ರಾಪ್ತಿಯಾಗುತ್ತೆ. ಆಗ ಅವನಿಗೆ ವಿಷದತಮವಾದ ಪ್ರತ್ಯಕ್ಷತಾಪನ್ನವಾದ ಜ್ಞಾನ, ಅದುವೇ ಮೋಕ್ಷ. ಆಗಲೇ ಅವನಿಗೆ ಮೋಕ್ಷ ಉಂಟಾಗುತ್ತೆ. ಅದನ್ನ ಕೊಡ್ತೀನಿ ಅಂತ ಹೇಳಿ ಆಶಂಸಾ ವಿಷಯ ಅಂತರ್ಗತಮೇವ ಇತ್ಯರ್ಥ. ತಮೇವ ಭಕ್ತಿಯೋಗಂ. ಯಾವುದನ್ನು ಆಸೆ ಪಡ್ತಿದ್ದಾನೋ ಅದನ್ನೇ ನಾನು ಅವನಿಗೆ ಅನುಗ್ರಹ ಮಾಡ್ತೇನೆ. ಸತತ ಯೋಗ ಆಶಂಸಯ ಏವ ಭಜನೆ ಪ್ರೀತಿರೂಪತ್ವಸ್ಯ ಫಲಿತತ್ವಾತ್. ಅದು ಪ್ರೀತಿಪೂರ್ವಕಂ ಇತ್ಯಸ್ಯ ಭಜನಾನ್ವಯ ಪ್ರಯೋಜನ ಮಂದಂ. ಯಾಕೆ ಅಂತ ಹೇಳಿದ್ರೆ ಸತತವಾದ ಯೋಗವನ್ನು ಆಸೆ ಪಡುವವನು ಮಾಡುತ್ತಿರುವ ಭಕ್ತಿಯೋಗ ಪ್ರೀತಿಪೂರ್ವಕವಾಗಿ ತಾನೇ ಇರಬೇಕು. ಯಾಕೆ ಅಂದ್ರೆ ಯಮೇವ ಯಶ ವೃಣುತೆ ತೇನ ಲಭ್ಯ ಅಂತ ಶ್ರುತಿ ಹೇಳುತ್ತೆ. ಯಾರನ್ನ ವರ್ಣನೆ ಮಾಡ್ತಾನೆ ಅಂದ್ರೆ ಯಾರು ಅವನಿಗೆ ಪ್ರಿಯರೋ ಅವರನ್ನ ವರ್ಣನೆ ಮಾಡ್ತಾನೆ. ಯಾರು ಪ್ರಿಯರು ಅಂದ್ರೆ ಯಾರಿಗೆ ಅವನು ಪ್ರಿಯನೋ ಅಂದ್ರೆ ಪ್ರೀತಿ ಅತ್ಯಧಿಕವಾಗಿರ್ಬೇಕು. ಭಕ್ತಿಯೋಗದಲ್ಲಿ ಪ್ರೀತಿಯೇ, ಭಕ್ತಿ ಅಂದ್ರೆ ಪ್ರೀತಿಯೇ. ಆದ್ದರಿಂದ ಅದರಲ್ಲಿ ಪ್ರೀತಿ ಅನ್ನೋದು ಅದರಲ್ಲಿಯೇ ಅಂತರ್ಗತವಾಗಿದೆ. ಆದ್ದರಿಂದ ಭಜನದಲ್ಲಿ ಪ್ರೀತಿ ರೂಪತ್ವಸ್ಯ ಫಲಿತತ್ವ ಅದರಲ್ಲಿಯೇ ಅದರಲ್ಲಿಯೇ ಸೇರ್ಬಿಟ್ಟಿದೆ. ಭಜನದಲ್ಲಿಯೇ ಪ್ರೀತಿ ರೂಪವಾಗಿರಬೇಕು ಭಜನೆ ಅಂತ ಹೇಳಿದ್ರೆ. ಆದ್ದರಿಂದ ಪ್ರೀತಿಪೂರ್ವಕಮಿತ್ಯಸ್ಯ ಭಜನಾನ್ವಯೇ ಪ್ರಯೋಜನ ಮಂದಂ. ಭಜನೆಗೆ ಅನ್ವಯಿಸಿದ್ರೆ ಪ್ರಯೋಜನವಿಲ್ಲ. ಯಾಕೆಂದ್ರೆ ಭಜನೆಯಲ್ಲಿಯೇ ಪ್ರೀತಿಪೂರ್ವಕವಾಗಿದ್ದು ಸೇರಿದೆ. ದದಾಮಿ ಇತ್ಯನೇನ ಅನ್ವಯೇತು ಭಜನಾವಾಂತರ ವ್ಯಾಪಾರ ಕಥನ ರೂಪೇಣ ಪರಮೋದಾರತ್ವಾದಿ ಭಗವದ್ಗುಣ ಪ್ರಕಾಶನೇನ. ಪರಮಾತ್ಮನ ಪರಮೋದಾರತ್ವ ಅನ್ನೋದು ಪ್ರಕಾಶಪಡಿಸಲ್ಪಡುತ್ತೆ. ಪ್ರೀತಿಪೂರ್ವಕವಾಗಿ ಕೊಡ್ತಾನೆ ಅಂತ ಹೇಳಿದ್ರೆ ಇಂತಹ ಉದಾರಿ ಪರಮಾತ್ಮ ಅನ್ನೋದು ನಮಗೆ ತಿಳಿಯುತ್ತೆ. ಆ ಒಂದು ಪರಮಾತ್ಮನ ಗುಣವನ್ನ ಪ್ರಕಾಶಪಡಿಸುತ್ತೆ. ಅದರಿಂದ ಮಹತ್ ಪ್ರಯೋಜನಂ, ಅದರಿಂದಲೇ ಹೆಚ್ಚಾದ ಪ್ರಯೋಜನ. ಅದರಿಂದಲೇ ಪ್ರೀತಿಪೂರ್ವಕಂ ದದಾಮಿ ಇತಿ ಅನ್ವಯ ಉಕ್ತ. ಪರಮಾತ್ಮನ ಔದಾರ್ಯವನ್ನೇ ಅಧಿಕವಾಗಿ ತೋರಿಸುತ್ತೆ, ಪ್ರಕಾಶಪಡಿಸುತ್ತೆ. ಅದುವೇ ಇಲ್ಲಿ ಪ್ರಧಾನವಾದದ್ದು. ಯಾಕೆ ಅಂದ್ರೆ ಅವನ ಪ್ರಸಾದದಿಂದಲೇ ಇವನಿಗೆ ಅವನ ಲಾಭ. ಆದ್ದರಿಂದ ಅವನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತಹ ಭಕ್ತನನ್ನ. ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಹೇಳಿದ. ಪ್ರಿಯೋ ಹಿ ಜ್ಞಾನಿನಃ ಅಹಂ
ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ಹೇಳಿದ್ರು, ಭಕ್ತನ ಒಂದು ಪ್ರೀತಿ ನನ್ನ ವಿಷಯದಲ್ಲಿ ಎಷ್ಟಿದೆ ಅಂತ ನನಗೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಪ್ರೀತಿ ಇದೆ ಅವನಿಗೆ. ಅವನು ನನಗೆ ಪ್ರಿಯನೇ, ಅವನು ಕೂಡ ನನಗೆ ನಿರತಿಶಯ ಪ್ರಿಯನಾಗ್ತಾನೆ. ಅಂತಹ ಜ್ಞಾನಿನವನ್ನು ಪಡೆದುಕೊಂಡು ಮತ್ತೆ ತಿರುಗಿ ಕಳಿಸೋದಿಲ್ಲ ಅವನು. ಪರಮಾತ್ಮ ಅಲ್ಲಿಯೇ ಇಟ್ಕೊಂಡು ಬಿಡ್ತಾನೆ, ಪರಮಪದದಲ್ಲಿಯೇ ಅಪುನರಾವೃತ್ತಿ ಲಕ್ಷಣವಾದ ಮೋಕ್ಷವನ್ನು ಕೊಡ್ತಾನೆ. ಅದು ಶ್ರೋತಿಗಳಲ್ಲಿ ಹೇಳಲ್ಪಟ್ಟಿದೆ. ಮಾಮುಪಯಾಂತಿ ಇತ್ಯತ್ರ ಪರಾಮೃಷ್ಟ ಪದ ಪದಾರ್ಥ ಮೂಢೈ ಐಕ್ಯ ಆಪತ್ತಿ ವ್ಯಾಖ್ಯಾತ. ಪದಾರ್ಥಗಳನ್ನ ಎಲ್ಲ ಸರಿಯಾಗಿ ಪರಾಮರ್ಶೆ ಮಾಡದೇ ಇರುವಂತಹವರು ಮಾಮುಪಯಾಂತಿ ಅಂತ ಹೇಳಿದ್ರೆ, ಉಪ ಸಮೀಪೆ ಯಾಂತಿ ಎಂದು ಗಚ್ಚಂತಿ, ಉಪಸಮೀಪೆ ಗಚ್ಚಂತಿ ಅಂತ ಅರ್ಥ. ಯಾಂತಿ ಉಪಯಾಂತಿ ಅಂತ ಹೇಳಿದ್ರೆ ಯಾ ಪ್ರಾಪಣೆ ಅಂತ ಧಾತು. ಉಪಯಾಂತಿ ನನ್ನ ಸಮೀಪದಲ್ಲಿ ಬಂದು ನನ್ನ ಜೊತೆ ಇರ್ತಾರೆ ಅಂತ ಅರ್ಥ. ಐಕ್ಯ ಅನ್ನೋ ಅರ್ಥ ಮಾಡೋದು ಪದಾರ್ಥಗಳ ಪರಾಮರ್ಶೆ ಮಾಡದೆ ಮಾಡುವ ವ್ಯಾಖ್ಯಾನ ಆಗ ಮಾಡ್ತಾರೆ. ಸರಿಯಾದ ಅರ್ಥ ಮಾಡ್ಬೇಕಾದ್ರೆ ಪರಮಾತ್ಮನನ್ನ ಪಡೆದುಕೊಳ್ತಾರೆ ಅಂದ್ರೆ ಅವನಲ್ಲಿ ಹೋಗಿ ಸೇರ್ತಾರೆ ಅಂತ ಅರ್ಥ. ಅವನೇ ಆಗ್ಬಿಡೋದಿಲ್ಲ, ಇವರು ಪರಮಾತ್ಮನೇ ಆಗ್ಬಿಡೋದಿಲ್ಲ. ಮಾಂ ಉಪಯಾಂತಿ, ನನ್ನನ್ನು ಬಂದು ಸೇರ್ತಾರೆ ಅಂತ ಹೇಳಿರುವಾಗ ಅವನು ಬೇರೆ ನಾವು ಬೇರೆ, ಸ್ಪಷ್ಟವಾಗಿ ಭೇದವು ತಿಳಿಯುತ್ತೆ ಇಲ್ಲಿ. ಕೇಂಚ ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಅಜ್ಞಾನ ಅನ್ನುವಂತಹ ತಮಸ್ಸನ್ನ ನಾನು ನಾಶಪಡಿಸ್ತೇನೆ. ಯಾವುದರಿಂದ ಅಂದರೆ ಪ್ರಕಾಶಮಾನವಾದ ಜ್ಞಾನ ಅನ್ನುವ ದೀಪದಿಂದ ಅವರ ತಮಸ್ಸು ಅನ್ನುವ ಅಜ್ಞಾನ ಅನ್ನುವ ತಮಸ್ಸನ್ನ ಜ್ಞಾನ ಅನ್ನುವ ದೀಪದಿಂದ ಹೋಗಿಸ್ತೇನೆ. ಹೇಗೆ ಅಂದ್ರೆ ಅವರ ಮನಸ್ಸಿನಲ್ಲಿಯೇ ಇದ್ದವನಾಗಿ ಆತ್ಮಭಾವಸ್ಥಃ, ಅವರಿಗೆ ತೇಷಾಮೇವ ಅನುಗ್ರಹಾರ್ಥಂ, ಅನುಕಂಪಾರ್ಥಂ ಅಂದರೆ ಅನುಗ್ರಹಾರ್ಥಂ, ಅವರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರವೇ ಆತ್ಮಭಾವಸ್ಥಃ. ತೇಷಾಂ ಮನೋವೃತ್ತೌ ವಿಷಯತೆಯ ಅವಸ್ಥಿತ, ಅವರ ಮನಸ್ಸಿನ ವ್ಯಾಪಾರಗಳಿಗೆ ವಿಷಯವಾಗಿ ಇದ್ದುಕೊಂಡು ಮದೀಯಾನ್ ಕಲ್ಯಾಣ ಗುಣಗಣಾಂಶ್ಚ ಆವಿಷ್ಕುರ್ವನ್, ತನ್ನ ಕಲ್ಯಾಣ ಗುಣಗಳನ್ನೆಲ್ಲ ಅವರಿಗೆ ಪ್ರಕಾಶಪಡಿಸಿಕೊಂಡು ಇನ್ನೂ ಅಧಿಕವಾಗಿ ಪ್ರಕಾಶವಾಗುತ್ತೆ ಪರಮಾತ್ಮನ ಅನುಗ್ರಹದಿಂದ. ಮದ್ವಿಷಯ ಜ್ಞಾನಾಖ್ಯೇನ ಭಾಸ್ವತ ದೀಪೇನ, ಪರಮಾತ್ಮನ ಒಂದು ವಿಷಯಕವಾದ ಜ್ಞಾನವು ಒಂದು ಪ್ರಕಾಶಮಾನವಾದ ಜ್ಞಾನದಂತೆ, ಭಾಸ್ವತ ದೀಪೇನ, ದೀಪದಂತೆ ಅದು ಆ ಜ್ಞಾನವು. ಜ್ಞಾನ ವಿರೋಧಿ ಪ್ರಾಚೀನ ಕರ್ಮರೂಪ ಅಜ್ಞಾನಜಂ ಮದ್ವ್ಯತಿರಿಕ್ತ ಪೂರ್ವಾಭ್ಯಸ್ತ ವಿಷಯ ಪ್ರಾವಣ್ಯ ರೂಪಂ ತಮಃ ನಾಶಯಾಮಿ. ನನಗಿಂತ ಬೇರೆಯಾದ ಹಿಂದೆ ಅಭ್ಯಾಸ ಮಾಡಲ್ಪಟ್ಟ ಇಷ್ಟು ಕಾಲವೂ ಬೇರೆ ವಿಷಯಗಳಲ್ಲಿಯೇ ಮನಸ್ಸು ಹೋಗ್ತಾ ಇತ್ತು, ಅದರಲ್ಲಿಯೇ ಅಭ್ಯಾಸವಿತ್ತು, ಅದನ್ನೇ ನಾವು ಅಭ್ಯಾಸ ಮಾಡಿ 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 ಮನಸ್ಸು ಅಲ್ಲಿಯೇ ಹೋಗ್ತಾ ಇತ್ತು, ಅದರಲ್ಲಿಯೇ ಪ್ರವಣವಾಗಿತ್ತು. ಆ ವಿಧವಾದ ಅಜ್ಞಾನವನ್ನೆಲ್ಲ ನಾನು ನನ್ನ ವಿಷಯವಾದ ಜ್ಞಾನ ಅನ್ನುವ ಒಂದು ದೀಪದಿಂದ ಆ ಕತ್ತಲೆಯನ್ನು ಕಳೀತೇನೆ. ಆ ಪ್ರಾಚೀನ ಕರ್ಮ ಅನ್ನುವಂತಹ ಅಜ್ಞಾನ, ಅದರಿಂದ ಉಂಟಾಗುವಂತಹ ಪರಮಾತ್ಮನನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಅಭ್ಯಸ್ತವಾದ ಪ್ರಾವಣ್ಯ ಯಾವುದಿತ್ತೋ ಅದನ್ನೆಲ್ಲ ನಾಶಪಡಿಸ್ತೇನೆ. ಆಗ ಅವರು ನನ್ನನ್ನು ಪಡೆದುಕೊಳ್ತಾರೆ. ಇದು ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟಪ್ರಾಪ್ತಿಯು ಅನಿಷ್ಟ ನಿವೃತ್ತಿ ಅದು ಸೇರಿದೆ ಅದರಲ್ಲಿ. ಅನಿಷ್ಟ ನಿವೃತ್ತಿಯು ಇಲ್ಲಿ ಹೇಳಲ್ಪಡುತ್ತೆ. ಪರಮಾತ್ಮನ ವಿಷಯಕವಾದ ಜ್ಞಾನದಿಂದ ನಾನೇ ಅವರಿಗೆ ಅವರ ಮನಸ್ಸಿನಲ್ಲಿ ನನ್ನ ವಿಷಯವಾದ ಕಲ್ಯಾಣ ಗುಣಗಳೆಲ್ಲ ಪ್ರಕಾಶಪಡಿಸುವ ಹಾಗೆ ಮಾಡ್ತೇನೆ, ಪ್ರಕಾಶವಾಗುವ ಹಾಗೆ ಮಾಡ್ತೇನೆ. ಆವಿಷ್ಕುರ್ವಂದು ಮದ್ವಿಷಯ ಜ್ಞಾನಾಖ್ಯೇನ ಭಾಸ್ವತ ದೀಪೇನ, ಇದು ಅತ್ಯಂತ ಪ್ರಕಾಶಮಾನವಾದ ದೀಪದಂತೆ ಅದು ಅಂತ ಹೇಳಿ. ಮುಕ್ತ ಬುದ್ಧಿಯೋಗ ಉತ್ಪತ್ತಿ ಪ್ರತಿಬಂಧ ನಿರಸನಂ, ಆ ಬುದ್ಧಿಯೋಗವನ್ನು ಕೊಡ್ತೇನೆ. ದದಾಮಿ ಬುದ್ಧಿಯೋಗಂ ಪ್ರೀತಿಪೂರ್ವಕಂ ದದಾಮಿ ಅಂತ ಹೇಳಿದ್ರೆ, ಆ ಬುದ್ಧಿಯೋಗವು ಉತ್ಪನ್ನವಾಗಬೇಕಾದ್ರೆ ಅದಕ್ಕೆ ಪ್ರತಿಬಂಧಕಗಳೆಲ್ಲ ಇದೆ, ಅದೆಲ್ಲ ಹೋದಾಗ ಅದು ಬರುತ್ತೆ. ಅಂತಹ ಪ್ರತಿಬಂಧಕಗಳನ್ನು ನಾನೇ ನಾಶಪಡಿಸ್ತೇನೆ. ತೇಷಾಮೇವ ಇತಿ ಶ್ಲೋಕೇನ ಉಚ್ಯತೆ. ಕಿಂಚ ಅನುಕಂಪಾ ಶಬ್ದೇನ ಅತ್ರ ಅನಿಷ್ಟ ನಿವೃತ್ತಿಪೂರ್ವಕ ಇಷ್ಟಪ್ರಾಪ್ತಿ ಹೇತು. ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಒಂದು 11ನೇ ಅಧ್ಯಾಯದಲ್ಲಿ ಬರುತ್ತೆ. ಅದರಲ್ಲಿ ಅದನ್ನು ಮದನುಗ್ರಹಾಯ ವಕ್ಷ್ಯಮಾಣ ಪ್ರಸಾದ ವಿಶೇಷ ವಿವಕ್ಷಿತ ಅನ್ನೋ ಒಂದು ಅನುಗ್ರಹ ವಿಶೇಷವೂ ಹೇಳಲ್ಪಡುತ್ತೆ. ಅನಿಷ್ಟ ನಿವೃತ್ತಿ ಪೂರ್ವಕವಾದ ಇಷ್ಟಪ್ರಾಪ್ತಿ
ಕಾರಣವಾದದ್ದು ಅವನ ಪ್ರಸಾದವೇ. ಸಹಜ ಕಾರುಣ್ಯ ಮಾತ್ರ ಪರತ್ವೇ ಅರ್ಥಶಬ್ದಸ್ಯ ವ್ಯರ್ಥತ್ವಾದ ಇದೆ ಅಭಿಪ್ರಾಯಣ ಅನುಗ್ರಹಾರ್ಥಂ ಅಂತ ಹೇಳಿ. ಸಹಜವಾದ ಕಾರುಣ್ಯ ಅಷ್ಟೇ ಅಲ್ಲ, ಇದು ಅನುಗ್ರಹ ಮಾಡುವುದಕ್ಕೋಸ್ಕರ ಮಾಡುವುದು. ಸಹಜವಾದ ಕಾರುಣ್ಯ ಎಲ್ಲರಲ್ಲಿಯೂ ಇದೆ ಪರಮಾತ್ಮನಿಗೆ. ಸಹಜವಾದ ಕಾರುಣ್ಯ ಎಲ್ಲಾ ಚೇತನದ ವಿಷಯದಲ್ಲಿಯೂ ಸಹಜ ಕಾರುಣ್ಯ ಇದೆ ಅವನು. ಆದ್ದರಿಂದ ಅವನು ಆ ಒಂದು ಸಹಜ ಕಾರುಣ್ಯ ಇದ್ದೇ ಇದೆ. ಆದರೆ ಅದು ನಮಗೆ ಬರೋದಕ್ಕೆ ತಡೀತಾ ಇದೆ. ಏನು ಅಂತ ನಮ್ಮ ಪೂರ್ವ ಕರ್ಮಗಳು. ಅದರಿಂದ ಅವರಿಗೆ ವಿಶೇಷವಾದ ಅನುಗ್ರಹ ಮಾಡುವುದಕ್ಕೋಸ್ಕರ ಇದು ಅಧಿಕವಾದ ವಿಷಯ. ಸಹಜವಾದ ಕಾರುಣ್ಯಕ್ಕಿಂತ ಅಧಿಕವಾದ ವಿಷಯ ಇದು. ಅರ್ಥ ಶಬ್ದವು ಅನುಕಂಪಾರ್ಥಂ ಅಂತ ಹೇಳಿದ್ರೆ ಅನುಗ್ರಹಾರ್ಥಂ. ಅತ್ರ ಚ ಅಹಂ ಶಬ್ದೇನ ಅನುಗ್ರಹೋಪೈಕ ಜ್ಞಾನಶಕ್ತಿ ಕರುಣಾದಿ ಕರುಣ ಜ್ಞಾನ ಶಕ್ತಿ ಕರುಣ ದಿವ್ಯಮಂಗಳ ವಿಗ್ರಹಾದಿ ವಿಶಿಷ್ಟ ಸ್ವರೂಪಂ ವಿವಕ್ಷಿತಂ. ಅಹಂ ಅಜ್ಞಾನಜಂ ತಮಃ. ಅಹಂ ಅಂತ ಹೇಳಿದ್ರೆ ಜ್ಞಾನಶಕ್ತಿ ಬಲೇಶ್ವರಿ ವೀರಶಕ್ತಿ ತೇಜಾಂಸಿ ಅಂತ ಹೇಳಲ್ಪಟ್ಟ ಷಾಡ್ಗುಣ್ಯವೇನು ಕರುಣೆಯೇನು ಮೊದಲಾದವುಗಳಿಂದ ದಿವ್ಯಮಂಗಳ ವಿಗ್ರಹವೇ ಮೊದಲಾದವುಗಳಿಂದ ವಿಶಿಷ್ಟವಾದ ಪರಮಾತ್ಮ ಸ್ವರೂಪವು ಅಹಂ ಅನ್ನೋದರಲ್ಲಿ ಇಷ್ಟೆಲ್ಲ ಅರ್ಥಗಳಿದೆ. ಅಹಂ ಅಂತ ಹೇಳಿದ್ರೆ ನಾನು ಅವನಿಗೆ ಈ ಅನಿಷ್ಟವನ್ನೆಲ್ಲ ನಿವೃತ್ತಿ ಮಾಡಿ ಇಷ್ಟಪ್ರಾಪ್ತಿ ಉಂಟು ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಆ ಪರಮಾತ್ಮನಿಗೆ ಅವನ ಗುಣಗಳೆಲ್ಲ ಅದಕ್ಕೆ ಉಪಯುಕ್ತವಾದ ಎಲ್ಲ ಗುಣಗಳು ಇಲ್ಲಿ ವಿವಕ್ಷಿತವಾದವು. ಮನೋವೃತ್ತವು ಇತಿ ಆತ್ಮಭಾವ ಶಬ್ದಸ್ಯ ಅತ್ರ ಆತ್ಮ ಸ್ವಸ್ವಭಾವಾದಿ ಪರತ್ವೇ ಅಧಿಕ ಪ್ರಯೋಜನ ನಾಸ್ತಿ. ಆತ್ಮಭಾವಸ್ಥಃ ಅಂತ ಹೇಳುವಾಗ ಆತ್ಮಶಬ್ದಕ್ಕೆ ಮನಸ್ಸು ಅನ್ನುವ ಅರ್ಥ ಮಾಡುದು. ಮನೋವೃತ್ತಿ ವಿಷಯ ಅಂತ ಹೇಳಿ ಮನಸ್ಸು ಅನ್ನುವ ಅರ್ಥವನ್ನು ಹೇಳಿದ್ರು. ಆತ್ಮ ಅಥವಾ ಸ್ವಸ್ವಭಾವ ಮೊದಲಾದ ಪರವೆಲ್ಲ ಅರ್ಥ ಮಾಡಿದ್ರೆ ಇಲ್ಲಿ ಅಧಿಕವಾದ ಪ್ರಯೋಜನವಿಲ್ಲ. ಆದ್ದರಿಂದ ಮನಸ್ಸಿನ ವೃತ್ತಿ ಮನಸ್ಸಿನ ವ್ಯಾಪಾರ ಅನ್ನೋದನ್ನ ಮನೋವೃತ್ತಿ ವಿಷಯ ಉಂಟು ಬುದ್ಧಿಯೋಗಸ್ಯ ಅತ್ಯಂತ ಉಪಯುಕ್ತ. ಬುದ್ಧಿಯೋಗ ಅಂತ ಹೇಳಲ್ಪಟ್ಟಿದ್ದು ಮನೋವೃತ್ತಿ ವಿಷಯವೇ. ಆದ್ದರಿಂದ ಇಲ್ಲಿ ಆತ್ಮಭಾವಸ್ಥಃ ಅಂತ ಹೇಳಿದ್ರೆ ಅದಕ್ಕೆ ಮನೋವೃತ್ತೌ ವಿಷಯತೆಯ ಅವಸ್ಥಿತ. ಅವರ ಮನಸ್ಸಿನ ವ್ಯಾಪಾರಗಳಿಗೆಲ್ಲ ವಿಷಯವಾಗಿ ಇರ್ತೇನೆ ನಾನು. ಅದು ಅವನ ಅನುಗ್ರಹದಿಂದಲೇ ಬರಬೇಕು. ನಾವು ನಮ್ಮ ಸ್ವತಂತ್ರವಾಗಿ ನಾವು ಪರಮಾತ್ಮನನ್ನು ಧ್ಯಾನ ಮಾಡ್ತೇವೆ ಅಂದರೆ ಅವನ ಅನುಗ್ರಹವಿಲ್ಲದೆ ಯಾವುದು ಸಾಧ್ಯವಾಗುವುದಿಲ್ಲ. ಅವನೇ ಅನುಗ್ರಹ ಮಾಡಿದ್ರೆ ಅವನೇ ನಮ್ಮ ಮನಸ್ಸಿನ ವಿಷಯಗಳಿಗೆ ವ್ಯಾಪಾರಗಳಿಗೆಲ್ಲ ವಿಷಯವಾಗ್ತಾನೆ. ಅವನು ಅನುಗ್ರಹದಿಂದಲೇ ಸಿಗುತ್ತೆ. ಇಂತಹ ಭಕ್ತಿಯೋಗಿಗಳಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ ಅವರ ಎಲ್ಲ ಮನೋವ್ಯಾಪಾರಗಳಿಗೂ ಅವನೇ ವಿಷಯವಾಗಿದ್ದು ಅವನ ಕಲ್ಯಾಣ ಗುಣಗಳನ್ನೆಲ್ಲ ಪ್ರಕಾಶಪಡಿಸಿಕೊಂಡು ಆ ಒಂದು ಜ್ಞಾನ ಅನ್ನುವ ದೀಪದಿಂದ ಅವರ ಅಜ್ಞಾನ ಅನ್ನುವ ಪ್ರಾಚೀನ ಕರ್ಮಗಳನ್ನೆಲ್ಲ ನಾಶಪಡಿಸಿ ಅವರಿಗೆ ಪರಿಪೂರ್ಣವಾಗಿ ತನ್ನನ್ನೇ ಪಡೆಯುವ ಅಂತಹ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ವ್ಯಾಪ್ತಸ್ಯ ಈಶ್ವರಸ್ಯ ಕೀದೃಶೀಯಂ ಅಪೂರ್ವ ಸ್ಥಿತಿ ವಿಷಯತೆಯ. ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನಲ್ಲ ಈಶ್ವರನು. ಇದೊಂದು ಅಪೂರ್ವವಾದ ಸ್ಥಿತಿ ಅಂತ ಹೇಳ್ತೀವಲ್ಲ, ಅದು ಏನಿದು ಅಂತ ಹೇಳಿದ್ರೆ ಆತ್ಮಭಾವಸ್ಥಃ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಇರುವಂತಹ ಪರಮಾತ್ಮ ಅವನು, ಎಲ್ಲ ಕಡೆಯೂ ವ್ಯಾಪ್ತನಾದವನು. ಈ ಒಂದು ಅಪೂರ್ವವಾದ ಸ್ಥಿತಿ ಅಂದರೆ ಏನಿದು? ಇಲ್ಲಿ ಹೇಳಲ್ಪಟ್ಟಿರೋದು ಅಂದ್ರೆ ಅವರ ಮನಸ್ಸಿನ ವ್ಯಾಪಾರಗಳಿಗೆ ವಿಷಯವಾಗಿ ಇರ್ತೀನಿ ಅಂತ ಅರ್ಥ. ಸರ್ವವ್ಯಾಪ್ತನಾಗಿದ್ರು ಅವರ ಮನಸ್ಸಿನ ವ್ಯಾಪಾರಗಳಿಗೆ ವಿಷಯವಾಗಿರ್ತೇನೆ. ದೀಪತೆಯ ರೂಪಿತಸ್ಯ ಜ್ಞಾನಸ್ಯ ಭಾಸ್ವರತ್ವಂ ಪರಿತಃ ಪ್ರಕಾಶನ. ಭಾಸ್ವರ ದೀಪ ಅಂತ ರೂಪಣ ಹೇಳಿರೋದ್ರಿಂದ ಇಲ್ಲಿ ಆ ದೀಪವು ಹೇಗೆ ಅಂದ್ರೆ ಎಲ್ಲ ಕಡೆಯೂ ಪ್ರಕಾಶ ಹರಡುತ್ತೆ, ಸುತ್ತಲೂ ಹರಡುತ್ತೆ ಪ್ರಕಾಶ. ಪರಿತಃ ಎಲ್ಲ ಕಡೆಯಲ್ಲಿಯೂ ಹರಡುತ್ತೆ. ಆ ರೀತಿ ಪ್ರಕಾಶನವು ಅದೇ ಹೇಳಲ್ಪಟ್ಟಿದೆ ಇಲ್ಲಿ. ತಚ್ಚ ಪ್ರಕಾರ ವಿಶೇಷ ಪ್ರಕಾಶನ ಭವಿತುಮರ್ಹತಿ. ಪ್ರಕಾಶ ವಿಶೇಷದ ಪ್ರಕಾಶನ ಆ ರೀತಿಯೇ ದೀಪದಂತೆ ಹೇಳಿರೋದ್ರಿಂದ ತಥಾವಿಧ ವಿಷದ ಅನುಭವಾತ್ ಅಜ್ಞಾನ ನಿವೃತ್ತಿ. ಅಂತಹ ಒಂದು ವಿಷದವಾದ ಸ್ಪಷ್ಟವಾದ ಅನುಭವದಿಂದಲೇ ಎಲ್ಲ ಅಜ್ಞಾನಗಳು ಕೂಡ ನಾಶವಾಗುತ್ತೆ, ಪರಿಪೂರ್ಣವಾಗಿ ನಾಶವಾಗುತ್ತೆ. ದೀಪವು ಎಲ್ಲೆಲ್ಲಿಯೂ ಹೇಗೆ ಹರಡುತ್ತೋ ಆ ರೀತಿ ಈ ಜ್ಞಾನವು ಕೂಡ ಪರಿಪೂರ್ಣವಾಗಿದ್ದು ಎಲ್ಲ ಅಜ್ಞಾನವನ್ನು ಪೂರ್ಣವಾಗಿ ನಾಶಪಡಿಸುತ್ತೆ. ಶಬ್ದಾದಿ ಪ್ರಾಕೃತ ಗುಣ ಪ್ರಾವಣ್ಯ ನಿವೃತ್ತಿಶ್ಚ ಮದೀಯಾನ ಕಲ್ಯಾಣ ಗುಣಾಂಶ ಆವಿಷ್ಕುರ್ವಂತೆ. ಪ್ರಕಾಶಪಡಿಸ್ತೇನೆ ಅಂತ ಅರ್ಥ. ಶಬ್ದ ಮೊದಲಾದ ಪ್ರಾಕೃತ ಗುಣಗಳಲ್ಲಿ ಪ್ರಾವೃತ್ತಿಯ ಪ್ರಾವಣ್ಯವು ಕೂಡ ನಿವೃತ್ತವಾಗುತ್ತೆ. ಎಲ್ಲವೂ ಕೂಡ ಅವನ ಕಲ್ಯಾಣ ಗುಣಗಳನ್ನೆಲ್ಲ ಪ್ರಕಾಶಪಡಿಸ್ತಾನೆ ಪರಮಾತ್ಮ ಪೂರ್ಣವಾಗಿ. ಹೇತುಕಾರ್ಯ ಭಾವೇನ ವ್ಯಪದೇಶಾತ್ ಅಜ್ಞಾನ ತಮಶಬ್ದಯೋ ಅತ್ರ ಅರ್ಥಾಂತರಂ ವಾಚ್ಯಂ. ಇಲ್ಲಿ ಹೇತು ಮತ್ತೆ ಕಾರ್ಯ ಕಾರಣ ಭಾವದಿಂದ ಹೇಳಲ್ಪಟ್ಟಿದೆ.
ಜ್ಞಾನದಿಂದ ತಮಸ್ಸು ಅಜ್ಞಾನ ಹೋಗುತ್ತೆ, ಜ್ಞಾನದಿಂದ ಅಜ್ಞಾನ ಹೋಗುತ್ತೆ ಅಂತ ಹೇಳಿರೋದ್ರಿಂದ ಅಲ್ಲಿ ಜ್ಞಾನವು ಅಜ್ಞಾನ ಎರಡಕ್ಕೂ ಕೂಡ ದೀಪ ಕತ್ತಲೆ ಅನ್ನುವ ಅರ್ಥವು ಹೇಳಲ್ಪಟ್ಟಿದೆ. ಆದ್ದರಿಂದ ಅಜ್ಞಾನತಮ ಶಬ್ದಯೋಹೋ ಇದಕ್ಕೆ ಆ ರೀತಿ ಅರ್ಥ ಮಾಡಬೇಕು. ಪ್ರಾಚೀನ ಕರ್ಮಗಳಲ್ಲಿ ಅಭ್ಯಸ್ತವಾದ ವಿಷಯ ಅದು ಪರಮಾತ್ಮನಿಂದ ವ್ಯತಿರಿಕ್ತವಾದ ವಿಷಯ, ಅದುವೇ ಅಜ್ಞಾನ ತಮಸ್ಸು ಅಂತ ಹೇಳಲ್ಪಟ್ಟಿರುವಂತಹದ್ದು. ಕರ್ಮಣಿಚ ಜ್ಞಾನ ವಿರೋಧಿತ್ವೇ ಅಜ್ಞಾನ, ಜ್ಞಾನ ವಿರೋಧಿತ್ವೇನ ಅಜ್ಞಾನ ಶಬ್ದ, ಜ್ಞಾನಕ್ಕೆ ವಿರೋಧವಾದ್ದರಿಂದ ಅದಕ್ಕೆ ಅಜ್ಞಾನ ಅಂತ ಹೇಳಲ್ಪಟ್ಟಿದೆ. ಪ್ರಾಚೀನ ಕರ್ಮಗಳಿಂದ ಉಂಟಾದದ್ದು. ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರಿಷ್ಯತೆ, ಪರಮಾತ್ಮನಿಗೆ ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ ಅವಿದ್ಯಾ ಅಂತ ಹೇಳಿ. ಕರ್ಮ ಅನ್ನುವ ಸಂಜ್ಞೆ, ಕರ್ಮ ಅನ್ನುವ ಹೆಸರಿದೆ ಅವಿದ್ಯೆಗೆ, ಅದು ಪರಮಾತ್ಮನ ಒಂದು ಶಕ್ತಿ ಅಂತ ಹೇಳುತ್ತಿದೆ. ವಿಷ್ಣು ಶಕ್ತಿ ಪರಾಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರಿಷ್ಯತೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಪರಮಾತ್ಮನಿಗೆ 3 ಶಕ್ತಿಗಳಿದೆ ಅಂತ ಹೇಳಲ್ಪಟ್ಟಿದೆ. ಒಂದು ಪ್ರಕೃತಿ ವಿಯುಕ್ತವಾದ ಶುದ್ಧಾತ್ಮ ಸ್ವರೂಪವು ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ, ಚಿತ್ ಶಕ್ತಿ. ಇನ್ನೊಂದು ಕ್ಷೇತ್ರಜ್ಞ ಶಕ್ತಿ, ಬದ್ಧ ಜೀವಿಗಳು, ಪ್ರಕೃತಿ ಸಂಸರ್ಗ ಹೊಂದಿರುವ ಬದ್ಧ ಜೀವಿಗಳು ಒಂದು ಶಕ್ತಿ ಅಂತ ಹೇಳುತ್ತಿದೆ. ಕರ್ಮವು 3ನೇ ಶಕ್ತಿ ಅಂತ ಅಲ್ಲಿ ಹೇಳುತ್ತೆ. ಆ ಕರ್ಮವನ್ನು ಇಟ್ಟುಕೊಂಡು ಬದ್ಧರಿಗೆ ಸಂಸಾರ ಎಲ್ಲ ಉಂಟು ಮಾಡ್ತಾನೋ ಪರಮಾತ್ಮ, ಇದೆಲ್ಲ ಅವನ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ ಕರ್ಮಜನ್ಯಂ ಭಗವತ್ ಸಾಕ್ಷಾತ್ಕಾರ ರೂಪ ಪ್ರಕಾಶ ಪ್ರತಿಬಂಧಕಂಚ ತಮಃ ಅರ್ಥ ಸ್ವಭಾವಾದ ವಿಷಯಾಂತರ ಪ್ರಾವಣ್ಯಮೇವ. ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧಕವಾದದ್ದು ಅಂತ ಹೇಳುವಾಗ ಪರಮಾತ್ಮನ ಸಾಕ್ಷಾತ್ಕಾರ ರೂಪವಾದ ಪ್ರಕಾಶ, ಅದು ತಡೆಯೋದು ಯಾವುದು ಅಂತ ಹೇಳಿದ್ರೆ ಕರ್ಮದಿಂದ ಉಂಟಾಗುವುದು ಅಂತ ಹೇಳಿದ್ರೆ, ಕರ್ಮದಿಂದ ಹೇಗೆ ಉಂಟಾಗುತ್ತೆ ಈ ಪ್ರತಿಬಂಧಕ? ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧಕವು ಹೇಗೆ ಕರ್ಮದಿಂದ ಉಂಟಾಗುತ್ತೆ? ಅದು ಯಾವುದು ಅಂದ್ರೆ ಇತರ ವಿಷಯಗಳಲ್ಲಿ ಪ್ರಾವಣ್ಯ. ಆಗ ಪರಮಾತ್ಮನ ವಿಷಯದ ಜ್ಞಾನ ಇರೋದಿಲ್ಲ ನಮಗೆ. ಬೇರೆ ವಿಷಯಗಳಲ್ಲಿಯೇ ಮನಸ್ಸು ಹೋದರೆ, ಪರಮಾತ್ಮನ ವಿಷಯ ಧ್ಯಾನ ಇಲ್ಲದೆ ಹೋದರೆ ಸಾಕ್ಷಾತ್ಕಾರವೂ ಆಗೋದಿಲ್ಲ. ಅದು ಅದಕ್ಕೆ ಪ್ರತಿಬಂಧಕ. ಆದ್ದರಿಂದ ವಿಷಯಾಂತರ ಪ್ರಾವಣ್ಯ ಅದುವೇ ಪ್ರತಿಬಂಧಕವಾದದ್ದು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ. ನಿರತಿಶಯ ಭೋಗ್ಯ ನಿರತಿಶಯ ಭೋಗ್ಯ ಭಗವದ್ಜ್ಞಾನಸ್ಯ ಭೋಗ್ಯಾಂತರ ಪ್ರಾವಣ್ಯ ನಿವರ್ತಕಂ ಯುಕ್ತಂ. ಬೇರೆ ಭೋಗ್ಯಗಳಲ್ಲಿ ಎಲ್ಲ ಪ್ರಾವಣ್ಯವು ಪೂರ್ಣವಾಗಿ ಹೋಗ್ಬಿಡುತ್ತೆ ಪರಮಾತ್ಮನ ಜ್ಞಾನದಿಂದ. ಯಾಕೆ ಅಂದ್ರೆ ಪರಮಾತ್ಮನ ಜ್ಞಾನವು ನಿರತಿಶಯ ಭೋಗ್ಯವಾದದ್ದು. ಆದ್ದರಿಂದ ನಮಗೆ ಯಾವುದೋ ಒಂದು ವಿಷಯದಲ್ಲಿ ಆಸೆ ಉಂಟಾದರೆ ಇನ್ನೊಂದು ವಿಷಯವು ಇದಕ್ಕಿಂತ ಅಧಿಕ ಭೋಗ್ಯವಾದದ್ದು ಅಂದ್ರೆ ಅದರಲ್ಲಿ ಆಸೆ ಉಂಟಾಗುತ್ತೆ. ಅದಕ್ಕಿಂತ ಅಧಿಕವಾದ ಭೋಗ್ಯವಾದ ವಿಷಯ ನೋಡಿದ್ರೆ ಅದರಲ್ಲಿ ಆಸೆ ಉಂಟಾಗುತ್ತೆ, ಇದು ಹೋಗ್ಬಿಡುತ್ತೆ. ಭೋಗ್ಯವಾದ ವಸ್ತು ನೋಡಿದ್ರೆ ಕಡಿಮೆ ಭೋಗ್ಯವಾದದ್ದು ನಿವೃತ್ತವಾಗುತ್ತೆ, ಇನ್ನೊಂದರಲ್ಲಿ ಆಸಕ್ತಿ ಬರುತ್ತೆ. ಹೀಗೆ ಪರಮಾತ್ಮನ ಜ್ಞಾನ ಹೇಗೆ ಅಂತ ಹೇಳಿದ್ರೆ ನಿರತಿಶಯವಾದ ಭೋಗ್ಯ. ಆದ್ದರಿಂದ ಬೇರೆ ಎಲ್ಲಾ ಭೋಗ್ಯವಾದ ವಿಷಯಗಳು ನಿವೃತ್ತವಾಗ್ಬಿಡುತ್ತೆ. ಇದರಲ್ಲಿ ಮನಸ್ಸು ನಿಂತು ಬಿಟ್ರೆ ಇತರ ಎಲ್ಲಾ ಪದಾರ್ಥಗಳು ಭೋಗ್ಯವೇ ಅಲ್ಲ ಅನ್ನಿಸ್ಬಿಡುತ್ತೆ. ಹಾಗೆ ಭೋಗ್ಯಾಂತರ ಪ್ರಾವಣ್ಯ ನಿವರ್ತಕತ್ವ ನಿರತಿಶಯ ಭೋಗ್ಯವಾದ ಭಗವಂತನ ಜ್ಞಾನಕ್ಕೆ ಇದೆ. ಈಶ್ವರಸ್ಯ ಕ್ಷೇತ್ರಜ್ಞಸ್ಯ ಈಶ್ವರ ಜ್ಞಾನೇನ ವಿಶುದ್ಧಿ ಪರಮಾಮತ ಅನ್ನೋದು ಹೇಳಲ್ಪಟ್ಟಿದೆ. ಈ ಕ್ಷೇತ್ರಜ್ಞನಿಗೆ ಶುದ್ಧಿ ಯಾವುದರಿಂದ ಅಂದ್ರೆ ಈಶ್ವರ ಜ್ಞಾನದಿಂದಲೇ. ಅದು ಅತ್ಯಂತ ಭೋಗ್ಯವಾಗಿರೋದ್ರಿಂದ ಮಿಕ್ಕ ಎಲ್ಲಾ ವಿಷಯಗಳು ಭೋಗ್ಯವಲ್ಲದೆ ಇರೋ ಹಾಗೆ ಆಗ್ಬಿಡುತ್ತೆ. ಅದೆಲ್ಲವನ್ನು ನಿವೃತ್ತಿ ಮಾಡುವ ಶಕ್ತಿ ಯಾಕೆ ಅಂದರೆ ಇದು ನಿರತಿಶಯವಾದ ಭೋಗ್ಯವಾಗಿದೆ. ಆದ್ದರಿಂದಲೇ ಅದಕ್ಕೆ ಆ ಬೇರೆ ಭೋಗ್ಯಾಂತರ ವಿಷಯಗಳನ್ನೆಲ್ಲ ನಿವರ್ತಿಸುವಂತಹ ಶಕ್ತಿ ಇದೆ ಅದಕ್ಕೆ. ಸ್ಥಿತೇರವಿಂದೇ ಮಕರಂದ ನಿರ್ಭರೆ ಅಲ್ಲಿ ಹೇಳುವಾಗ ಮಧುರತಃ ನೇಕ್ಷುಕರಂ ಹಿ ವೀಕ್ಷತೆ ಹೇಳುವಾಗ ಅದು ಹೇಳುವಾಗ ಅವರು 2 ಪರಮಾತ್ಮನ ಅರವಿಂದಗಳು, ಅದರಲ್ಲಿ ನಿರಂತರವಾಗಿ ನನಗೆ ಧ್ಯಾನ ಬಂದುಬಿಟ್ರೆ ಏನಾಗುತ್ತೆ, ಹೇಗಿರುತ್ತೆ? ತವಾಮೃತಸ್ಯಂದಿನಿ ಪಾದ ಪಂಕಜೆ ನಿವೇಶಿತಾತ್ಮ ಕಥಂ ಅನ್ಯದಿಚ್ಛತಿ. ಆಳವಂದಾದ ಸ್ತೋತ್ರರತ್ನದಲ್ಲಿ ಹೇಳ್ತಾರೆ, ತವಾಮೃತಸ್ಯಂದಿನಿ ಪಾದ ಪಂಕಜೆ. ಅವನ ಪಾದ ಪಂಕಜಗಳಲ್ಲಿ ಅಮೃತದ ಒಂದು ಚಿಲುಮೆ ಇದೆಯಂತೆ. ಅದು ಶ್ರುತಿಯು ಕೂಡ ಹೇಳುತ್ತೆ, ಅಲ್ಲಿ ಮಧುವಿನ ಒಂದು ಚಿಲುಮೆ ಇದೆ ಅಂತ ಹೇಳ್ಬಿಟ್ಟು ಅವನ ಪಾದಗಳಲ್ಲಿ ತವ ಅಮೃತಸ್ಯಂದಿನಿ ಪಾದ ಪಂಕಜೆ ನಿವೇಶಿತಾತ್ಮ. ಮನಸ್ಸನ್ನು ಯಾರು ಇಡ್ತಾನೋ ಅವನಿಗೆ ಕಥಂ ಅನ್ಯದಿಚ್ಛತಿ, ಬೇರೆ ಹೇಗೆ ಯಾವುದನ್ನು ಇಚ್ಛೆ ಪಡ್ತಾನೆ. ಇದಕ್ಕೇನು ಉದಾಹರಣೆ ಅಂತ ಹೇಳಿದ್ರೆ ಸ್ಥಿತೇರವಿಂದೇ ಮಕರಂದ ನಿರ್ಭರೆ. ಮಕರಂದ ತುಂಬಿದಂತಹ ಒಂದು ಕಮಲ ಇರುವಾಗ ಮಧುವ್ರತಃ ಒಂದು ದುಂಬಿಯು ನೇಕ್ಷುರ ಕಂಹಿ ವೀಕ್ಷತೆ, ಪಕ್ಕದಲ್ಲಿರುವ ಒಂದು ಕಳ್ಳಿ ಗಿಡ ಯಾವುದೋ ಇದೆ ಅದನ್ನು ನೋಡೋದು ಕೂಡ ಇಲ್ಲ.
ಒಂದು ಮಕರಂದ ತುಂಬಿರೋ ಕಮಲ ಇರುವಾಗ ಪಕ್ಕದಲ್ಲಿ ಯಾವುದೋ ಒಂದು ಕಳ್ಳಿ ಗಿಡವೋ ಯಾವುದೋ ಇದ್ದರೆ ಅದರ ಮೇಲೆ ಕೂತ್ಕೊಳ್ಳುತ್ತೆ ದುಂಬಿ ಹೋಗಿ, ಕೂತ್ಕೊಳ್ಳೋದಿಲ್ವಲ್ಲ. ಹಾಗೆ ಪರಮಾತ್ಮನ ಪಾದ ಪಂಕಜಗಳಲ್ಲಿ ಮಧುವಿನ ಚೆಂದೆ ಇದೆ, ಒಂದು ಚಿಲುಮೆ ಇದೆ. ಅದರಲ್ಲಿ ಮನಸ್ಸಿಟ್ಟು ಬಿಟ್ರೆ ಕಥಮ ಅನ್ಯದಿಚ್ಛತಿ ಅಂತ ಆಳ ಬಂದಾರೆ ಹೇಳ್ತಾರೆ. ಅದನ್ನ ಸ್ವಾಮಿ ದೇಶಗಳಲ್ಲಿ ಹೇಳ್ತಾರೆ, ಸ್ಥಿತೇರವಿಂದೆ ಇತ್ಯಾದಿ ನ್ಯಾಯಾತ್ ಅಂತ. ಅದು ಮಿಕ್ಕಿದ್ದನ್ನೆಲ್ಲ ನಿರತಿಶಯ ಭೋಗ್ಯವಾದ್ದರಿಂದ ಮಿಕ್ಕಿದೆಲ್ಲ ಹೋಗ್ಬಿಡುತ್ತೆ, ಯಾವುದು ಭೋಗ್ಯ ಅಂತ ಅನ್ಸೋದಿಲ್ಲ. ಜ್ಞಾನ ವಿರೋಧಿ ಎಲ್ಲ ಕರ್ಮಗಳೆಲ್ಲ ನಾಶವಾಗ್ಬಿಡುತ್ತೆ. ತಮೋವರ್ತಿ ಲಕ್ಷಣಾಧಿಪಕ್ಷ ಅಪಿ ಅನ್ಯಂ ನಿರಸ್ತ ವಿಷಯ ಪ್ರಾವಣ್ಯ ನಿವೃತ್ತಿ ಪೂರ್ವಕಂ ಭಜನಂ ತಥಾಪಿ ಸಂಸ್ಕಾರ ಶೇಷಾದ ಅನೂರ್ತಂ ಸೂಕ್ಷ್ಮ ಪ್ರಾವಣ್ಯಮಿಹ ಭಜನ ವಿನಾಶತೆಯ ಉಕ್ತಂ ಅನ್ಯೋನ್ಯಾಶ್ರಯ. ವಿಷಯ ಪ್ರಾವಣ್ಯವೆಲ್ಲ ಎಲ್ಲ ಹೋಗಿಯೇ ಇವನು ಭಜನೆ ಮಾಡ್ತಾನೆ ಪರಮಾತ್ಮನಲ್ಲಿ. ಆದರೂ ಕೂಡ ಸಂಸ್ಕಾರದಿಂದ ಸೂಕ್ಷ್ಮವಾದ ಒಂದು ಪ್ರಾವಣ್ಯ ಇರಬಹುದು, ಯಾವುದೋ ಪೂರ್ವಜನ್ಮ ಸಂಸ್ಕಾರದಿಂದ, ಅದು ಕೂಡ ಹೋಗ್ಬಿಡುತ್ತೆ ಪರಿಪೂರ್ಣವಾಗಿ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಇಂತಹ ಪ್ರೀತಿಯುಕ್ತವಾದ ಭಜನೆ ಮಾಡ್ತಿದ್ರು ಸಂಸ್ಕಾರ ವಶಾತಿ ಯಾವುದೋ ಸೂಕ್ಷ್ಮವಾದ ವಿಷಯ ಪ್ರಾವಣ್ಯಗಳು ಬರಬಹುದು, ಸಾಧ್ಯವಿದೆ. ಅದೆಲ್ಲ ಹೋಗ್ಬಿಡುತ್ತೆ ಪರಮಾತ್ಮನ ಒಂದು ಅನುಗ್ರಹದಿಂದ. ಅವನೇ ತನ್ನನ್ನೇ ಅವನ ಮನೋವರ್ತಿಗೆಲ್ಲ ವಿಷಯವನ್ನಾಗಿ ಮಾಡಿ ಅವರ ಜ್ಞಾನವನ್ನೆಲ್ಲ ಪೂರ್ಣವಾಗಿ ಕಳೆದು ತನ್ನ ಪ್ರಾಪ್ತಿಯಾಗುವ ಹಾಗೆ ಮಾಡ್ತಾನೆ ಎನ್ನುವುದು ಈ ಪರಮಾತ್ಮ ಹೇಳುವ ಶ್ಲೋಕ. ಅದೇ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ. ನಿತ್ಯಮಚ್ಚದ ಪದಾಂಬುಜಯುಗ್ಮೋತ ಹರಿಧರಾಣಿಧನಾಯಮೇನೆ ಸ್ಮದ್ಗುರೋ ಭಗವತೋಸ್ಯ ದೇಹಿತಗುಂದೋ ರಾಮಾನುಜಸ್ಯಚರಣೋಪದೇತು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಿಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.